ಓಕೆ, ಸೊ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದು ಎಲ್ಲಿಂದ ಚಲೋ ಆಗ್ತದೆ ಈ ಸ್ಟೋರಿ ಅಂದರೆ, ಆರ್ಸ್ಟೆಡ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದ. ಯಾರು? ಆರ್ಸ್ಟೆಡ್, ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಆರ್ಸ್ಟೆಡ್ ಅನ್ನೋವ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿರ್ತಾನೆ. ಇದು ಬ್ಯಾಕ್ಗ್ರೌಂಡ್ ಹೇಳಬೇಕಾಗ್ತೈತಿ ಟು ಸ್ಟಾರ್ಟ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಏನಂದ್ರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ಒಂದು ವಯರ್ನಾಗ ಇದನ್ನು ಪಾಸ್ ಮಾಡಿದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ರೆ ಆ ವಯರ್ ಹೀಟ್ ಆಗ್ತೈತಿ, ಇಟ್ ಕ್ಯಾನ್ ಪ್ರೊಡ್ಯೂಸ್ ಹೀಟ್ ಅನ್ನೋದ್ರ ಬಗ್ಗೆ ಅವ್ನಿಗೆ ಸ್ಟಡಿ ಮಾಡೋ ಅಂತ ಅಂದ್ಕೊಂಡಿದ್ದ ಆರ್ಸ್ಟೆಡ್. ಅದ್ರಾಗ ಅವ ಸಕ್ಸಸ್ಫುಲ್ಲು ಆದ ಒಂದು ಲೆವೆಲಿಗೆ. ಅದ್ರ ಸಂಬಂಧಪಟ್ಟಂಗೆ ಅವ್ನ ಫ್ರೆಂಡ್ಸನ್ನ, ಇದು ರಿಯಲ್ ಸ್ಟೋರಿ, ನಾನು ಕ್ರಿಯೇಟ್ ಮಾಡಿದ್ದಲ್ಲ, ಯಾಕಂದ್ರೆ ಒಂದಿಷ್ಟು ನಾನು ಕ್ರಿಯೇಟ್ ಮಾಡಿ ಹೇಳ್ತಿರ್ತೀನಿ. ನಾವು ಇದ್ರಾಗಿನ ಡೈಲಾಗ್ನ ಏನು ಹೇಳ್ತೀನಿ, ಅವ್ರು ಏನು ಡಿಸ್ಕಸ್ ಮಾಡಿದರು, ಇದು ನಾನು ಹೇಳಿದ್ದ. ಕನ್ನಡದಾಗಂತೂ ಮಾತಾಡ್ರಂಗಿಲ್ಲ ಅವ್ರು ಆಬ್ವಿಯಸ್ಲಿ. ಸೊ ಅವರು ಒಂದಿಷ್ಟು ಮಂದಿ ಫ್ರೆಂಡ್ಸಿಗೆ ಚಹಾ ಕುಡಿಯೋಕೆ ಕರೆದಿದ್ನೋ ಏನು ಗಿರ್ಮಿಟ್ ಅಂತ ಹೇಳಿ ಕರೆದಿದ್ನೋ ಅವ್ರಿಗೆ ಬಿಟ್ಟಿದ್ದದು. ಸೊ ಕರೆದು ಹಿಂಗೊಂದು ಎಕ್ಸ್ಪೆರಿಮೆಂಟ್ ಮಾಡಾಕತ್ತಿದ್ದ ಅಂಥೇಳಿ ಡೆಮಾನ್ಸ್ಟ್ರೇಟ್ ಮಾಡಾಕತ್ತಿದ್ದ ಹೀಟಿಂಗ್ ಎಫೆಕ್ಟ್. ನೋಡ ಈಗ ನಾನು ಈ ವಯರ್ನಾಗ ಕರೆಂಟ್ ಪಾಸ್ ಮಾಡ್ತೀನಿ, ಅಲ್ಲೇ ಹೀಟ್ ಆಗುತ್ತೆ ನೋಡ ಅದು ಅಂತ ಹೇಳಿ ಹಿಂಗೆ ತೋರಿಸ್ಬೇಕಾರೆ ಬೈ ಚಾನ್ಸ್ ಬಾಜು ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ಇರ್ತೈತಲ್ಲಿ. ಎಂಥ ಕಂಪಾಸ್? ಅದ್ರೊಳಗೆ ಪೆನ್ನು ಪೆನ್ಸಿಲು ಜಾಮೆಟ್ರಿಕ್ ಒಂದು ಇಷ್ಟು ಬರ್ತಾವನ್ ಸರ್, ನಾವು ಸಪ್ರೇಟ್ ತಗೋ. ಈಗ ಲೈಕ್ ಮ್ಯಾಗ್ನೆಟಿಕ್ ಡಸ್ಟರ್ ಇಲ್ಲಿ ಅಂಟ್ಕೊಂಡೈತಲ್ಲ, ಹಂಗೆ ಮ್ಯಾಗ್ನೆಟಿಕ್ ಕಂಪಾಸ್ ಅಂದರೆ ನಮ್ಮ ಬ್ಯಾಗಿಗೆ ಅಂಟ್ಕೊಂಡ್ಬಿಟ್ಟಿರ್ತೈತಿ ಹಿಂಗೆ. ಸೊ ಮ್ಯಾಗ್ನೆಟಿಕ್ ಕಂಪಾಸ್ ಅಥವಾ ಅದಕ್ಕೆ ಮ್ಯಾಗ್ನೆಟಿಕ್ ನೀಡಲ್ ಅಂತಲೂ ಕರೀತಾರೆ. ಇದನ್ನು ಪರ್ಟಿಕ್ಯುಲರ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನ್ಯಾವಿಗೇಷನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಡೈರೆಕ್ಷನ್ ಹೇಳ್ತೈತದು. ಒಂದು ಪ್ರಾಪರ್ಟಿ ಐತಿ, ಇದನ್ನು ಆ್ಯಕ್ಚುಲಿ ನಾವು ಕಲಿತೀವಿ ಮುಂದೆ, ಯಾವ ಚಾಪ್ಟರ್ ಏನು ಅಂತೆಲ್ಲ ಆಮೇಲೆ ಹೇಳ್ತೀನಿ. ಒಂದು ಮ್ಯಾಗ್ನೆಟನ್ನು ಒಂದು ಮ್ಯಾಗ್ನೆಟನ್ನು ಸಸ್ಪೆಂಡ್ ಮಾಡಿದರೆ ಡಿಸ್ಮಿಸ್ ಅಲ್ಲ, ಹಂಗೆ ಡಿಸ್ಮಿಸ್ ಸಸ್ಪೆಂಡ್ ಅಲ್ರಿ, ಅದನ್ನು ಹ್ಯಾಂಗ್ ಮಾಡಿದ್ರೆ ಒಂದು ಮ್ಯಾಗ್ನೆಟ್, ಪರ್ಟಿಕ್ಯುಲರ್ಲಿ ಬಾರ್ ಮ್ಯಾಗ್ನೆಟ್ ಅಂತ ಸಿಗ್ತೈತಲ್ಲ, ಅದನ್ನು ನೀವು ಒಂದು ಕಡೆ ಹಿಂಗೆ ಹಗ್ಗ ಕಟ್ಟಿ ಹ್ಯಾಂಗ್ ಮಾಡಿಬಿಟ್ರೆ ಅದು ನಾರ್ತ್ ಸೌತ್ ಡೈರೆಕ್ಷನ್ನಾಗಿ ಬಂದು ನಿಂದಿರ್ತೈತಿ. ಏನು? ಮ್ಯಾಗ್ನೆಟ್. ಇದೊಂದು ವೆರಿ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನೀವು. ನಿಮ್ಮ ಮನ್ಯಾಗ ಮ್ಯಾಗ್ನೆಟ್ ಇತ್ತಂದರೆ ಮ್ಯಾಗ್ನೆಟನ್ನು ಹ್ಯಾಂಗ್ ಮಾಡಿರಿ, ಅಥವಾ ಅದು ಹ್ಯಾಂಗ್ ಮಾಡೋ ಟೈಪ್ ಶೇಪ್ ಇರಲಿಲ್ಲ, ಸರ್ಕ್ಯುಲರ್ ರೌಂಡ್ ಹಿಂಗೇನಾರು ಇತ್ತಂದರೆ ಅದನ್ನು ತೊಗೊಂಡು ಯಾವುದರ ಒಂದು ಸ್ಟೀಲ್ ಅಥವಾ ಸ್ಟೀಲ್ ಮಟೀರಿಯಲ್ ತೊಗೊಂಡ್ರೆ ಅದನ್ನು ಮ್ಯಾಗ್ನೆಟೈಸ್ ಮಾಡ್ಬೋದು ನಾವು. ಇದನ್ನು ಎಕ್ಸ್ಪೆರಿಮೆಂಟ್ ನಾವು ಸ್ಕೂಲ್ನೊಳಗೆ ಮಾಡಿಸಿದ್ರಿ ನಮ್ಗೆ. ನಾನು ಮನೆಗೆ ಹೋಗಿ ಟ್ರೈ ಮಾಡಿದ್ದೆ, ನೀವು ಮಾಡಿರ್ಬೋದು. ಬ್ಲೇಡ್ ತೊಗೋಬೇಕು. ಏನು ತೊಗೋಬೇಕ್ರಿ? ಬ್ಲೇಡ್. ಸೊ ಬ್ಲೇಡ್ ತೊಗೊಂಡು ಆ್ಯಂಡ್ ಹೋಪ್ಫುಲಿ ಬ್ಲೇಡ್ ಸ್ವಲ್ಪ ಹೆಚ್ಚು ಕಡಿಮೆ ಯೂಸ್ ಮಾಡೋಕ್ಕೆ ಹೋದ್ರೆ ಕಟ್ ಆಗ್ತೈತಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ನೀವು ಅಷ್ಟು ದೊಡ್ಡವರಾಗಿರಿ. ಅಂದ್ರೆ ದಿಸ್ ಶುಡ್ ಬಿ ಡನ್ ಅಂಡರ್ ಪೇರೆಂಟಲ್ ಗೈಡೆನ್ಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿ ನಾನು. ಸೊ ಆ ಬ್ಲೇಡನ್ನ ಕೇರ್ಫುಲಿ ಹ್ಯಾಂಡಲ್ ಮಾಡಿ ಅದನ್ನು ವರ್ಟಿಕಲ್ ಸ್ಪ್ಲಿಟ್ ಮಾಡ್ಬೇಕ್ರಿ, 2 ಕಟ್ ಮಾಡ್ಕೋಬೇಕು. ಮಾಡಿ ಮ್ಯಾಗ್ನೆಟ್ ಇತ್ತಂದ್ರೆ ಮನ್ಯಾಗ ಆ ಬ್ಲೇಡ್ ಮೇಲೆ ಇಟ್ಟು ಅದನ್ನು ಹಿಂಗೆ ಒಂದು ಡೈರೆಕ್ಷನ್ ಹಿಂಗೆ ಮಾಡಬಾರ್ದು. ಒಂದು ಡೈರೆಕ್ಷನ್ ಒಳಗೆ ಮ್ಯಾಗ್ನೆಟನ್ನು ಆ ಬ್ಲೇಡ್ ಮೇಲೆ ಇಟ್ಟು ರಬ್ ಮಾಡ್ಬೇಕು. ಹಿಂಗೆ ಒಂದು ಡೈರೆಕ್ಷನ್ ಒಳಗೆ ಒಂದು 25-30 ಟೈಮ್ಸ್ ಹೆಂಗೆ ಮಾಡ್ಕೊತ ಹೋಗ್ಬೇಕು. ಮಾಡಿದ್ಮೇಲೆ ಆ ಸ್ಟೀಲ್ ಬ್ಲೇಡ್ ಇಟ್ ವಿಲ್ ಗೆಟ್ ಮ್ಯಾಗ್ನೆಟೈಸ್ಡ್. ಇದನ್ನು ನೀವು ಒಂದು ಬಕೆಟ್ ಆಫ್ ವಾಟರ್ನೊಳಗೆ ಹೋಗಿ ಫ್ಲೋಟ್ ಮಾಡೋಕೆ ಬಿಟ್ಟರೆ, ಬೇಕಾದ್ರೆ ಆ ವಾಟರ್ನ ಸ್ವಲ್ಪ ಡಿಸ್ಟರ್ಬ್ ಮಾಡಿರಿ, ಹಕ್ಕಿರಪ್ಪ ಹೊಡಿಬಾರ್ದು ನೀರಿಗೆ, ಸ್ವಲ್ಪ ಡಿಸ್ಟರ್ಬ್ ಮಾಡಿರಿ, ಆ ಬ್ಲೇಡ್ ಹಿಂಗೆ ಅಳಗಾಡ್ಬೇಕು. ಹಂಗೆ ಬಿಡ್ರಿ, ಸ್ವಲ್ಪ ಹೊತ್ತಿಗೆ ದ ಬ್ಲೇಡ್ ವಿಲ್ ರೆಸ್ಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಮತ್ತೆ ಡಿಸ್ಟರ್ಬ್ ಮಾಡಿರಿ, ಮತ್ತು ನಾರ್ತ್ ಸೌತಿಗೆ ಬಂದ ನಿಂದಿರ್ತೈತಿ, ಬಿಕಾಸ್ ಅದು ಮ್ಯಾಗ್ನೆಟೈಸ್ ಆಗಿರ್ತೈತಿ. ಹ್ಞೂ ರೀ. ಅಂದ್ರೆ ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ನಾವು ಮಾಡಿ ನೋಡ್ಬೋದು ಮನೆಯೊಳಗೆ. ಅಥವಾ ಸೂಟಬಲ್ ಶೇಪದ ಮ್ಯಾಗ್ನೆಟ್ ಇದ್ದರೆ ಮ್ಯಾಗ್ನೆಟನ್ನ ಸಸ್ಪೆಂಡ್ ಮಾಡಿಬಿಡ್ರಿ, ನಾರ್ತ್ ಸೌತ್ ಡೈರೆಕ್ಷನ್ನಾಗಿ ಬಂದು ನಿಂದಿರ್ತೈತಿ ಮ್ಯಾಗ್ನೆಟ್ ಯಾವಾಗಲೂ. ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ ಮತ್ತೆ. ಸೊ ಆ ಮ್ಯಾಗ್ನೆಟಿಕ್ ಕಂಪಾಸ್ ಬಾಜು ಇತ್ತು. ಆ ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಅವ್ರ ಫ್ರೆಂಡ್ಸಿಗೆ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಾದ್ರೆ ಬಾಜು ಇತ್ತು ಆ ಮ್ಯಾಗ್ನೆಟಿಕ್ ಕಂಪಾಸ್. ಯಾರೋ ಒಬ್ಬ ಫ್ರೆಂಡು ಏನು ಆರ್ಸ್ಟೆಡ್ಡು ನೋಟಿಸ್ ಮಾಡ್ತಾನೆ ಏನಂತ, ಯಾವಾಗ ಆ ವಯರ್ನೊಳಗೆ ಅವರು ಕರೆಂಟ್ ಪಾಸ್ ಮಾಡ್ತಾರಲ್ಲ, ಆ ಮ್ಯಾಗ್ನೆಟಿಕ್ ಕಂಪಾಸ್ ಸ್ವಲ್ಪ ಹಿಂಗೆ ಡಿಫ್ಲೆಕ್ಟ್ ಆಗ್ತದೆ, ಅಳಗಾಡ್ತದೆ. ಅವಾಗ ಅವ್ರಿಗೆ ಅನಿಸಿದ್ರು ಇದಕ್ಕೇನಾಗ್ತದೆ ದಾಡಿ, ಇದು ಯಾಕೆ ಅಳಗಾಡಾಗತ್ತೆ, ಇಲ್ಲಿ ಕರೆಂಟ್ ಪಾಸ್ ಮಾಡಿದ್ರೆ ವೈ ದಿಸ್ ಶುಡ್ ಡಿಫ್ಲೆಕ್ಟ್. ಈ ಕ್ವಶನ್ ಬಂದ ಕೂಡಲೇ ಮೇ ಬಿ ಅವರು ಡಿಸ್ಕಸ್ ಮಾಡಿರ್ಬೋದು, ಜೋರು ಫ್ಯಾನ್ ಹಚ್ಚಿಲ್ಲ
ಅದಕ್ಕೆ ಗಾಳಿಗೆ ಆ ಮ್ಯಾಗ್ನೆಟಿಕ್ ನೀಡಲ್ ಅಳಗಾಡಕತ್ತಿರ್ಬೇಕು ಅಂತ. ಅವಾಗ ಇನ್ನೊಬ್ಬ ಅಂದಿರ್ಬೋದು, ಅದ್ರ ಮೇಲೆ ಗ್ಲಾಸ್ ಕೇಸ್ ಐತಿ, ಒಂದು ಕೇಸ್ನೊಳಗೆ ಹಾಕ್ಯಾರ ಅದನ್ನು, ಅದರ ಗಾಳಿ ಹೆಂಗೆ ಹೋಗುತ್ತಾ ಹೊಚ್ಚ ಅಂತ ಇನ್ನೊಬ್ಬ ಅಂದಿರ್ಬೋದು. ಸೊ ಹಿಂಗೆ ಮಾಡ್ಕೊತ ಹೋದಾಗ ಇನ್ನೊಂದು ಅವ್ರು ಅಬ್ಸರ್ವ್ ಮಾಡ್ತಾರೆ, ಯಾವಾಗ ಜಾಸ್ತಿ ಕರೆಂಟ್ ಪಾಸ್ ಮಾಡ್ತಾರೆ ನೋಡ್ರಿ ವೈರ್ನಾಗ, ಅವಾಗ ಜಾಸ್ತಿ ಡಿಫ್ಲೆಕ್ಷನ್ ತೋರಿಸುತ್ತೆ. ಕರೆಂಟ್ ಸ್ಟಾಪ್ ಮಾಡಿದ ಕೂಡಲೇ ಆ ಡಿಫ್ಲೆಕ್ಷನ್ನು ಸ್ಟಾಪ್. ಸೊ ಇನ್ನೊಂದಿಷ್ಟು ಜನ ಆಗ್ತಾವೆ. ಇದು ಕ್ಯೂರಿಯಾಸಿಟಿ ಬಂದು ಆರ್ಸ್ಟೆಡ್ ಮತ್ತು ಸ್ವಲ್ಪ ಅದ್ರ ಮೇಲೆ ವರ್ಕ್ ಮಾಡಿ ಅವ ಎಸ್ಟಾಬ್ಲಿಷ್ ಮಾಡ್ತಾನೆ ಏನಂತ, ಇಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಹೆಂಗೆ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನೊಳಗೆ ಚಾರ್ಜ್ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಿ ಅಂತ ಕಲ್ತೀವಿ, ಹೌದ್ರಿ? ಮ್ಯಾಗ್ನೆಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋದು ಹೊಸ ವಿಷಯ ಅಲ್ಲ. ಮ್ಯಾಗ್ನೆಟ್ ಸುತ್ತಲ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ. ಇವ ಕಂಡುಹಿಡಿದೇನು ಆರ್ಸ್ಟೆಡ್ ಅಂದರೆ, ಈವನ್ ಇಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಥೇಳಿ ಆರ್ಸ್ಟೆಡ್. ಇದಕ್ಕೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಹೆಂಗೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಾರಲ್ಲ, ಕರೆಂಟ್ನಿಂದ ಹೀಟ್ ಬಂದರೆ, ಕರೆಂಟ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೀತಾರೆ. ಹ್ಞೂ ರೀ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ನಾಗಿನ ಟಾಪಿಕ್ ಅಲ್ಲ, ಅದ್ರ ಹಿಂದಿನ ಬ್ಯಾಕ್ಗ್ರೌಂಡ್ ಇದು. ಇದನ್ನು ನೋಡಿ ಆರ್ಸ್ಟೆಡ್ಡು ಕರೆಂಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತ ಅನ್ನೋದನ್ನು ನೋಡಿ ಇನ್ನಿಬ್ಬರು ಸೈಂಟಿಸ್ಟ್, ಜೋಸೆಫ್ ಹೆನ್ರಿ ಮತ್ತು ಇನ್ನೊಬ್ಬ ಮೈಕಲ್ ಫ್ಯಾರಡೆ. ಇವನ ಹೆಸರು ಕೇಳ್ದಂಗೆ, ಫ್ಯಾರಡೆ ಇಸ್ ಲಾಸ್, ಫ್ಯಾರಡೇಸ್ ಫಸ್ಟ್ ಲಾ, ಫ್ಯಾರಡೆ ಸೆಕೆಂಡ್ ಲಾ ಇತ್ತೇನ್ರಿ ಸ್ಕೂಲ್ನೊಳಗೆ ಯಾವಾಗ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಚಾಪ್ಟರ್ ನಿಮ್ಮ 10th ಇತ್ತು, ಹೌದಾ? ಚಾಪ್ಟರ್ ಇದ್ದಿದ್ದಿಲ್ಲ, ಟಾಪಿಕ್ ಇತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ. ಅವು ಇವು ಮೋಟರು, ಡೈನಮೋ, ಅದನ ಏನೋ ಒಂದು ಬ್ಯಾಟ್ ಹೊಡೆದು ಬಿಟ್ಟಿದ್ದೀವಿ ನಾವು ಒಟ್ಟು. ಓಕೆ, ಇಲ್ಲಿ ನೋಡ್ರಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇವ್ರು ಜೋಸೆಫ್ ಹೆನ್ರಿ ಮತ್ತು ಮೈಕಲ್ ಫ್ಯಾರಡೆ, ಇವರು ಸ್ವಲ್ಪ ತಲೆ ಏನು ಉಪಯೋಗಿಸ್ತಾರಂದ್ರೆ, ಕರೆಂಟ್ನಿಂದ ಇವ್ರು ಹೇಳ್ಯಾರ, ಆರ್ಸ್ಟೆಡ್ ಹೇಳ್ಯಾರ, ಕರೆಂಟ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಂದ್ರೆ ವೈಸ್ ವರ್ಸ ಮಾಡ್ಬೋದನ್ನ, ಉಲ್ಟಾ ಮಾಡ್ಬೋದನ್ನ, ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟ್ ತಯಾರು ಮಾಡ್ಬೋದನ್ನ ನೋಡೋಣ ಇಲ್ಲೇ ಅಂತ ಅವ್ನು ತಲೆಗೆ ಬಂತಿಬ್ರು. ಅವ್ರು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ. 1902 ಇರ್ಬೇಕಾ ಇದು. ಇಲ್ಲಿ ಏನರ ಕೊಟ್ರ ನೋಡ್ರಿ, ಇಲ್ಲಿ ಯಾರ್ದರ ಬಗ್ಗೆ ಏನ್ರಿ ಇಯರ್ ಮೆನ್ಷನ್ ಮಾಡ್ಯಾರನ? ಯಾಕೆ ಜನರನ್ನ ಅದನ್ನು ಬ್ಯಾಟ್ ಮಾಡಿರಂಗಿಲ್ಲ. 1830. ಅವಾಗ ಜೋಸೆಫ್ ಹೆನ್ರಿ ಹೆಸರು ಹಿಂಗೇನ್ರ ಐತಿ. ಓ, ಇದು ಹಂಗಾರೆ ಬೇರೆ ಇನ್ನೊಂದು ಯಾವುದೋ ವರ್ಷ ಇರ್ಬೇಕಿದೆ ಅದ್ರದ್ದು, ಹೋಗ್ಲಿ ಬಿಡ್ರಿ. ಭಾಳ ಹಳೆ ಕಾಲದಾಗ ಒಟ್ಟಿದೆ, ಯಾವಾಗಂತ ಎಕ್ಸಾಕ್ಟ್ಲಿ ತೊಗೊಂಡು ಏನು ಮಾಡೋಕೆ. ಸೊ ಏನಾಗ್ತೈತೆ ಅಂದರೆ, ಆಮೇಲೆ ಇದನ್ನೇನು ಕೊಟ್ಟಾರ ನೋಡ್ರಿ, ಅವ್ರು ಯಾವ ದೇಶದವ್ರು ಅಂತ. ಯಾರು US ದವ್ರು? ಯಾರು? ಜೋಸೆಫ್ ಹೆನ್ರಿ USA, ಮೈಕಲ್ ಫ್ಯಾರಡೆ ಇಂಗ್ಲೆಂಡ್, UK. ಓಕೆ, ಇಂಗ್ಲೆಂಡ್. ಮಜಾ ಏನಂದ್ರೆ, ಇಬ್ಬರು ಸೇಮ್ ಇಯರ್ನೊಳಗೆ ಬೇರೆ ಬೇರೆ ದೇಶದೊಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಡಿಸ್ಕವರ್ ಮಾಡ್ತಾರೆ. ಇವ ಡಿಸ್ಕವರ್ ಮಾಡ್ಯಾನಂತ ಅವ್ನು ಗೊತ್ತಿಲ್ಲ, ಅವ ಡಿಸ್ಕವರ್ ಮಾಡ್ಯಾನಂತ ಇವಂಗೆ ಗೊತ್ತಿಲ್ಲ. ಸ್ಟೇಟಸ್ಸರ ಇಟ್ಟಿದ್ರೆ, ಸ್ಟೇಟಸ್ಸರ ಇಡ್ಬೇಕಾ ವಾಟ್ಸಪ್, ಅಟ್ಲೀಸ್ಟ್ ಇನ್ಸ್ಟಾದಾಗ ಬಿಡು, ಇದ್ರಾಗರ ವಾಟ್ಸಪ್ನಾಗರ ಹಿಂಗೊಂದೇನೋ ಡಿಸ್ಕವರ್ ಮಾಡಿ ನಾನು, ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್, ಫೀಲಿಂಗ್ ಜಾಯ್ಫುಲ್ ಅಂಥೇಳಿ ಅಂತೇನಾರ ಅವ್ರು ಹಾಕಿದ್ರೆ ಪರಸ್ಪರ ಇವನ್ ಕಾಂಟ್ಯಾಕ್ಟ್ ಅವನದ್ರಾಗಿದ್ದು, ಅವ್ನ ಕಾಂಟ್ಯಾಕ್ಟ್ ಇವನಾಗಿದ್ದು, ದಿವಸ ಹೋದ್ಕೊಳ್ಳಿ ಯಾರು ಏನು ಸ್ಟೇಟಸ್ ಇಟ್ಟಾರ ಅಂಥೇಳಿ ಹಿಂಗೆ ಚೆಕ್ ಮಾಡ್ಕೊತ ಕುಂತಿದ್ರೆ ಗೊತ್ತಾಗ್ತಿತ್ತು. ಏನು ವಾಟ್ಸಪ್ ಯೂಸ್ ಮಾಡೋಂಗಿಲ್ಲ, ಏನಿಲ್ಲಪ್ಪ ಇವರು. ಸೊ ಹೀಗಾಗಿ ಗೊತ್ತಾಗಲೇ ಇಲ್ಲ. ಮಜಾ ಏನಂದ್ರೆ, ಹೂ ಡಿಸ್ಕವರ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕೇಳಿದ್ರೆ ಈಗ ಆನ್ಸರ್ ಏನು ಹೇಳ್ತೀವಿ ಗೊತ್ತಾ ನಾವು? ಮೈಕಲ್ ಫ್ಯಾರಡೆ ಅಂತೀವಿ, ಜೋಸೆಫ್ ಹೆನ್ರಿ ಅಂತ ಯಾರು ಅನ್ನೋಂಗಿಲ್ಲ. ಪಾಪ ಅವನು ಕಂಡಿಡ್ದಾನ ಅದನ್ನು. ಹ್ಞೂ ಅನ್ರಿ. ಏನಾಗ್ತದಂದ್ರೆ, ಮೈಕಲ್ ಫ್ಯಾರಡೆ ವಾಸ್ ದ ಫಸ್ಟ್ ಪರ್ಸನ್ ಟು ಪಬ್ಲಿಷ್, ಪೇಪರ್ನಾಗ ಹಾಕಿಸ್ದವ. ಏನಂತ ನಾ ಹಿಂಗೆ ಕಂಡಿದ್ದೀನಿ, ಪೇಪರ್ನಾಗ ಹಾಕಿಸ್ಬೇಕಂತಲ್ಲ, ಪಬ್ಲಿಷ್ ಮಾಡಿದ, ಐ ಹ್ಯಾವ್ ಡಿಸ್ಕವರ್ಡ್. ಇವ ಒಂದು 2-3 ದಿವಸ ಲೇಟ್ ಮಾಡಿದ್ನು, 1 ವಾರ 1 ತಿಂಗಳು ಲೇಟ್ ಮಾಡಿದ್ನು, ಎಷ್ಟು ಗೊತ್ತಿಲ್ಲ. ಅಷ್ಟರೊಳಗೆ ಅದೇನಾಗ್ಬಿಡ್ತು, ಮೈಕಲ್ ಫ್ಯಾರಡೆ ಹ್ಯಾಸ್ ಡಿಸ್ಕವರ್ಡ್. ಇಬ್ಬರು ಸೇಮ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ಸ ಮಾಡಿದ್ರಿ ಮತ್ತೆ. ಹ್ಞೂ ರೀ. ಸೊ ವಾಟ್ ಎಷ್ಟು ಹಂಗಂದ್ರೆ ಸರ್ ನೀವೇನಂತೀರಿ, ಹಂಗ್ರಿ ಈಗ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟ್ ತಯಾರು ಮಾಡ್ಬೋದು ಅಂದಂಗೆ ಹತ್ರ. ಹೌದು,
ಈಗ ಆ್ಯಕ್ಚುಲಿ ನಾವೇನು ಕರೆಂಟ್ ಯೂಸ್ ಮಾಡಕತ್ತೀವಿ ಇಲ್ಲಿ ಫ್ಯಾನ್ ಹಚ್ಚಿವಲ್ಲಿ ಜೋರಾಗಿ, ಆಮೇಲೆ ನಾ ಬರೋಕಿನ್ನ ಮೊದಲನೇ ಟ್ಯೂಬ್ಲೈಟ್ ಹಚ್ಬಿಟ್ಟಾರೆ ಸರ್, ದಟ್ಸ್ ಗುಡ್. ಸೊ ಇವೇನು ಕರೆಂಟ್ ಯೂಸ್ ಮಾಡಕತ್ತೀವಲ್ಲ, ದಿಸ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಯೂಸಿಂಗ್ ದ ಸೇಮ್ ಕನ್ಸೆಪ್ಟ್. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಿಂದನೇ ತಯಾರು ಮಾಡ್ಯಾರ. ಈಗ ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡಿಂದನೇ ಈ ಕರೆಂಟ್ ತಯಾರು ಮಾಡ್ಯಾರ. ಈಗ ಒಂದಿಷ್ಟು ಕಡೆ ಕರೆಂಟ್ ತಯಾರು ಮಾಡ್ತಾರೆ ನೋಡ್ರಿ, ಇದನ್ನು ಡಿಟೇಲಾಗಿ ಒಂದು ಸರ್ತಿ ನೋಡೋಣಂತ. ಇಲ್ಲಿ ನಮಗೆ ನಿಯರೆಸ್ಟ್ ಅಂದ್ರೆ ಕಪ್ಪತ್ ಗುಡ್ಡ, ವಿಂಡ್ ಮಿಲ್ನೊಳಗೆ ವಿಂಡ್ ಎನರ್ಜಿದಿಂದ ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಾರೆ ಅಂತ ಹೇಳ್ಬಿಡ್ತೀವಿ ನಾವು. ಅದ್ರ ಒಳಗೆ ಆ್ಯಕ್ಚುಲಿ ಏನು ಪ್ರಾಸೆಸ್ ಆಗ್ತೈತಿ ಅದನ್ನು ನಾವು ವಿಚಾರ ಮಾಡೋಂಗಿಲ್ಲ. ವಿಂಡ್ ಎನರ್ಜಿ ಇರುತ್ತೆ ಫಸ್ಟಿಗೆ, ಅದು ಮೆಕ್ಯಾನಿಕಲ್ ಎನರ್ಜಿ. ಅದರಿಂದ ಒಳಗೆ ಡೈನಮೋ ತಿರುಗಿಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗಿನ ಕರೆಂಟ್ ತಯಾರಾಗ್ತೈತಿ. ಮತ್ತೆಲ್ಲಿ ಕರೆಂಟ್ ತಯಾರು ಮಾಡ್ತಾರೆ ನಿಮ್ಗೆ ಗೊತ್ತಿದ್ದು? ನಿಮ್ಮ ಮನೆ ಹತ್ರ ಕರೆಂಟ್ ತಯಾರು ಮಾಡ್ತಾರೆ? ಹಾಂ. ಸೊ ಜೋಗ್ ಫಾಲ್ಸ್ ಕಡೆ ನಾವು ಹೋದರೆ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಅಂತ ಐತೆ. ಅಲ್ಲೇ ನೀರಿನಿಂದ ಕರೆಂಟ್ ತಯಾರು ಮಾಡ್ತಾರೆ, ವಾಟರಿಂದ. ಹೆಂಗೆ? ವಾಟರ್ನಾಗ ಹಿಂಗೆ ಕೈ ಹಾಕ್ತಾರೆ ಸರ್, ಕರೆಂಟ್ ತೆಗಿತಾರೆ, ಅದ್ರಾಗಿರ್ತೈತೆ ಅದು. ಒಬ್ರು ಯಾರೋ ಮಿನಿಸ್ಟರ್, ಯಾವುದೋ ಸ್ಟೇಟ್ನೊಳಗೆ ಒಬ್ರು ಮಿನಿಸ್ಟರು ಅದ್ರ ಬಗ್ಗೆ ಎಲ್ಲೊಂದು ಕಡೆ ಸ್ಪೀಚ್ನಾಗ ಮಾತಾಡ್ಬೇಕಾದ್ರೆ ಹಿಂಗೆ ಹೇಳಿದ್ರು, ಅಲ್ರಿ ಮತ್ತು ನೀವು ಕರೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡತ್ತೀರಿ ವಾಟರ್ನ ಇಲ್ಲಿದು ಅಲ್ಲೆಲ್ಲ ಒಂದು ಕಡೆ ಪ್ರೊಜೆಕ್ಟಿಗೆಲ್ಲ ಹೋದಾಗ ಆ ಕರೆಂಟ್ ಮತ್ತು ಅದರ ಹಿಂದೆಲ್ಲ ಹೋಗಿ ಆಮೇಲೆ ನೀವು ಎಲ್ಲ ಫೀಲ್ಡಿಗೆ ಬಿಡ್ತೀರಿ, ಅದು ಏನು ಯೂಸ್ ಆಗಬೇಕು? ಹೊಲಕ್ಕೆ ಆಮೇಲೆ ನೀರು ಬಿಟ್ಟರೆ ಅದು ಯೂಸ್ ಆಗಂಗಿಲ್ಲ ಅಂತ. ಅದು ಆನ್ ರೆಕಾರ್ಡ್ ಬಂದುಬಿಟ್ಟಿತ್ತು ಅವಾಗ, ಎಲ್ಲ ಕಡೆ ವೈರಲ್ ಆಗಿತ್ತು. ರೀಸೆಂಟ್ಲಿ 1 ಇಯರ್ ಆಯ್ತು ಅನ್ಸುತ್ತೆ ಅಷ್ಟೇ, ಭಾಳ 1 or 2 years ಇರ್ಬೇಕು. ಓಕೆ, ಮಸ್ತ್ ಅದು. ಸೊ ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ, ಮತ್ತು ಈಗ ನೀವು ಇದನ್ನು ಕೇಳಿರ್ತೀರಿ, ಜೋಗ್ ಫಾಲ್ಸ್ನೊಳಗೆ ಅಥವಾ ಯಾವುದೋ ಒಂದು ಫಾಲ್ಸ್ನೊಳಗೆ ಭಾಳ ಮ್ಯಾಲಿಂದ ನೀರು ಬೀಳ್ತಾವೆ, ಕೆಳಗೆ ಟರ್ಬೈನ್ಸ್ ಇರ್ತಾವೆ, ಅವು ಟರ್ಬೈನ್ ತಿರುಗ್ತಾವೆ, ಕರೆಂಟ್ ತಯಾರಾಗ್ಬಿಡ್ತೀವಿ. ಅಲ್ಲಿ ಹೆಂಗೆ ಅಂತ ಕಲಿತೀವಿ ನಾವು ಈ ಚಾಪ್ಟರ್ನಾಗ. ಟರ್ಬೈನ್ ತಿರುಗಿದ ಕೂಡಲೇ ಕರೆಂಟ್ ತಯಾರಾಗುತ್ತೆ. ಟರ್ಬೈನ್ ತಿರುಗೋದಕ್ಕೂ ಕರೆಂಟ್ ತಯಾರಾಗೋದಕ್ಕೂ ಏನು ಸಂಬಂಧ ತಿಳಿತನ್ರಿ? ಆ ಪಾರ್ಟ್ ನೋಡ್ತೀವಿ ನಾವು. ಇಲ್ಲಿ ಆ ವಿಂಡ್ ಮಿಲ್ನೊಳಗೆ ಹಿಂಗೆ ರೆಕ್ ಇರ್ತಾವಲ್ಲ, ವಿಂಗ್ಸ್ ಇರ್ತಾವಲ್ಲ, ಅವು ಟರ್ಬೈನ್. ಅವು ಈಗ ಆ ಟರ್ಬೈನ್ ಒಳಗೆ ಡೈನಮೋ ಇರುತ್ತೆ, ಅಲ್ಲೂ ಡೈನಮೋ ಇರ್ತೈತಿ. ಜೋಗ್ ಫಾಲ್ಸ್ ಕೆಳಗೆ ಡೈನಮೋ ಅನ್ನೋದೊಂದು ಡಿವೈಸ್. ಆ ಡೈನಮೋ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗ್ತಿರುತ್ತೆ. ಹ್ಞೂ ಅನ್ರಿ. ಅದಾದಮೇಲೆ ಮತ್ತು ಈಗ ಕರ್ನಾಟಕದೊಳಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದೆಲ್ಲಿ? ರಾಯಚೂರಿನೊಳಗೆ ಥರ್ಮಲ್ ಪವರ್ ಸ್ಟೇಷನ್ ಐತಿ. ಅಲ್ಲೇ ಕಲ್ಲಿದ್ದಲು ಯೂಸ್ ಮಾಡಿ ಚಾರ್ಕೋಲ್ 4 ಕೋಲ್ ಸಾಕಾಗ್ತಾವೆ ಸರ್. ಚಾರ್ಕೋಲ್ ಅಂದರೆ ಚಾರ್ಕೋಲ್ ಗೊತ್ತಿಲ್ಲ ನಿಮ್ಗೆ? ಚಾರ್ಕೋಲ್ ಗೊತ್ತಿರ್ತದೆ. ಸೊ ಆ ಚಾರ್ಕೋಲ್ನಿಂದ ಕರೆಂಟ್ ತಯಾರು ಮಾಡ್ತಾರೆ. ಹೆಂಗೆ? ದೇ ಟೇಕ್ 2 charcoals ಸರ್ ಆ್ಯಂಡ್ ರಬ್ ಅಗೇನ್ಸ್ಟ್ ಈಚ್ ಅದರ್, ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್. ಹೆಂಗೆ ಆಗ್ತೈತೆ ಅದಂದ್ರೆ, ಬಾಯ್ಲರ್ ಇರ್ತಾವ್ರಿ, ಹ್ಯೂಜ್ ಸೈಜ್ ಇತ್ತು. ಲೈಕ್ ನಮ್ಮದು ಕಾಲೇಜದ್ದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಎರಡೂ ಸೇರಿ ಇನ್ನೂ ಹೈಟ್ ಇರುವಂಥ ಬಾಯ್ಲರ್ ಇರ್ತಾವೆ. ಅದ್ರಾಗ ನೀರು ಕಾಸ್ತಾರೆ. ಇಡೀ ರಾಯಚೂರಿಗೆ ಕೊಡ್ತಾರೆ ಅನ್ಸಲ್ಲ. ಆ ಪರಿ ಯಾಕೆ ನೀರು ಕಾಸ್ಬೇಕು? ಆ ನೀರು ಕಾಸಕ್ಕೆ ಕೆಳಗೆ ಚಾರ್ಕೋಲ್ ಹಾಕ್ತಾರೆ, ಫ್ಯೂಯಲ್. ಸೊ ಚಾರ್ಕೋಲದ ಕೆಲಸಲ್ಲೇ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಲ್ಲ, ನೀರು ಕಾಸೋದಷ್ಟೇ. ನೀರು ಕಾಸಿ ಮುಂದೆ ಅದು ಬಾಯ್ಲ್ ಆಗ್ತೈತೆ, ಮುಂದೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಟೀಮನ್ನು ವೆರಿ ಹೈ ಪ್ರೆಷರ್ನೊಳಗೆ ಸ್ಟೋರ್ ಮಾಡ್ತಾರೆ. ಲೈಕ್ ಪ್ರೆಷರ್ ಕುಕ್ಕರ್ನೊಳಗೆ ಸ್ಟೀಮ್ ಸ್ಟೋರ್ ಆಗಿ ಸರಿಲೆ ಅಂತ ಹಿಂಗೆ ಬರ್ತೈತಲ್ಲ, ಅದು ಆ ಸೀಟಿ ಸರಿಸಿ ವಿಸಿಲ್ ಸರಿಸಿ ಮೇಲೆ ಬರುತ್ತಲ್ಲ, ಹಂಗೆ ಇಲ್ಲೂ ಒಂದು ದೊಡ್ಡ ರೂಮ್ನೊಳಗೆ ಹೈ ಪ್ರೆಷರ್ನೊಳಗೆ ಸ್ಟೀಮ್ ಸ್ಟೋರ್ ಮಾಡಿ ಒಂದು ಸ್ಮಾಲ್ ನಾಝಲ್ ಯಾವಾಗ ಓಪನ್ ಮಾಡ್ತಾರಲ್ಲ, ವೆರಿ ಹೈ ವೆಲಾಸಿಟಿ ಒಳಗೆ ಸ್ಟೀಮ್ ಹೊರಗೆ ಬರ್ತೈತೆ. ಆ ಸ್ಟೀಮನ್ನು ವೀಲ್ಸ್ ಇರ್ತಾವೆ, ಟರ್ಬೈನ್ಸ್ ಇರ್ತಾವೆ, ಅದ್ರ ಮೇಲೆ ಬಿಡ್ತಾರೆ. ಅವಾಗ ಟರ್ಬೈನ್ ತಿರುಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಒಟ್ಟು ಎಲ್ಲ ಕಡೆ ಟರ್ಬೈನ್ ತಿರುಗ್ತಾವೆ. ಹೆಂಗೆ ತಿರುಗಿಸ್ತಿರೋ ಪ್ರೊಸೆಸ್ ಬೇರೆ. ಆ ಟರ್ಬೈನ್ ಒಳಗೆ ಮತ್ತೆ ಡೈನಮೋ ಇರುತ್ತೆ, ಡೈನಮೋ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗ್ತೈತಿ. ಹ್ಞೂ ರೀ. ಇನ್ನೊಂದು ಎಕ್ಸಾಂಪಲ್ ಕೈಗಾ ಅಂತೈತೆ, ಅಲ್ಲೇ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಐತೆ. ಅಲ್ಲಿ ಯುರೇನಿಯಂ ಯೂಸ್ ಮಾಡಿ ಫ್ಯೂಯಲ್ ಬೇರೆ ಬೇರೆ ಅಷ್ಟೇ, ಎಲ್ಲ ಕಡೆ ಯುರೇನಿಯಂ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಯುರೇನಿಯಂ ತೊಗೊಂಡು ಅವಾಗ ನ್ಯೂಕ್ಲಿಯೈ ಅಂತ ಒಂದು ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ ನಾವು. ಹಿಂಗೆ ಹಿಡ್ಕೊಂಡು ಹಿಂಗೆ ಮಕ್ಕೊಂಡು ನೋಡ್ತಿದ್ರು ನೋಡ್ರಿ ಮನೆಗೆ. ಸೊ ನ್ಯೂಕ್ಲಿಯೈ ಇನ್ ದಿಸ್ ವಿಡಿಯೋ ವಿಲ್ ಕಂಟಿನ್ಯೂ ವಿತ್ ಅಂತಂದು, ಆ ನ್ಯೂಕ್ಲಿಯೈ ಇದರೊಳಗೆ ಫಿಷನ್ ರಿಯಾಕ್ಷನ್ ಅಂತ ಇರ್ತೈತಿ.
ಯುರೇನಿಯಮ್ಮಿಗೆ ಒಂದು ನ್ಯೂಟ್ರಾನನ್ನು ಬೊಂಬಾರ್ಡ್ ಮಾಡಿದರೆ ಅದು ಸ್ಪ್ಲಿಟ್ ಆಗಿ ಮಾಸ್ ಇದ್ದಿದ್ದು ಎನರ್ಜಿ ಆಗಿ ಕನ್ವರ್ಟ್ ಆಗ್ತೈತಿ. E=mc² ಫಾರ್ಮುಲಾ ಪ್ರಕಾರ. ಅಲ್ಲೇ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗ್ತೈತಲ್ರಿ. ಆ ಹೀಟ್ ಎನರ್ಜಿಲಿ ಮತ್ತು ನೀರು ಕಾಸ್ತಾರೆ ಅಲ್ಲೂ ಕೈಗಾದಾಗ. ಬಾಯ್ಲರ್ ಇರ್ತಾವೆ, ಚಾರ್ಕೋಲ್ದು ಹೀಟ್ ಬದಲಿ ಯುರೇನಿಯಮನ್ನು ಫಿಷನ್ ಮಾಡಿದಂಥ ಹೀಟ್ ಎನರ್ಜಿಯಿಂದ, ಫಿಷನ್ನಿಂದ ಬಂದಂತಹ ಹೀಟ್ ಎನರ್ಜಿಯಿಂದ ನೀರು ಕಾಸ್ತಾರೆ. ಹಾಂ, ಮತ್ತದು ಬಾಯ್ಲ್ ಆಗ್ತೈತಿ, ಸ್ಟೀಮ್ ಆಗ್ತೈತಿ. ಈ ಸ್ಟೀಮಿಂದ ಟರ್ಬೈನ್ ತಿರುಗುತ್ತೆ. ಟರ್ಬೈನ್ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಯ್ತು ಸರ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಲೋ ಮಾಡೋಣ ಸರ್. ಹಂಗಾರಿ ಚಲೋ ಮಾಡೋಣ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ದ ವರ್ಡ್ ಇಂಡಕ್ಷನ್ ಮೀನ್ಸ್ ವಾಟ್ ಅನ್ನೋದನ್ನು ಹೇಳ್ತೀನಿ. ಇದನ್ನು ಎಲೆಕ್ಟ್ರಿಕ್ ಆ್ಯಂಡ್ ಫೀಲ್ಡ್ಸ್ನೊಳಗೆ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಹೇಳಿ ಒಂದು ಟಾಪಿಕ್ ಇತ್ತು, ಅದರೊಳಗೆ ಹೇಳಿರ್ಬೋದು ನಾನು. ಈಗ ಕಂಡಕ್ಷನ್, ಇಂಡಕ್ಷನ್ ಅಂತ ಎರಡು ವರ್ಡ್ ಬರ್ತಾವೆ, ಎರಡು ಶಬ್ದ ಬರ್ತಾವೆ. ಹ್ಞೂ ರೀ. ಈಗ ಲೈಕ್ ನಿಮಗೆ ಈ ಎಕ್ಸಾಂಪಲ್ ಹೇಳಿರ್ತೀನಿ ನಾ, ಇಂಡಕ್ಷನ್ ಅಂತ ಅರ್ಥ ಮಾಡ್ಸೋಕ್ಕೆ ಒಂದೇನೋ ಎಕ್ಸಾಂಪಲ್ ಹೇಳಿರ್ತೀನಿ. ನಿಮ್ಮ ಮನೆ ಒಳಗೆ ನಿಮ್ಮನ್ನು ಕರ್ಕೊಂಡು ಹೋದ್ರೆ ಅಂತಿಕೋರಿ, ಯಾರೋ ಒಬ್ರು ಗುರೂಜಿ ಅಥವಾ ಯಾರೋ ಸ್ವಾಮೀಜಿ. ಅದು ಆ್ಯಕ್ಚುಲಿ ಹೆಂಗೆ ಆಗ್ಬಿಟ್ಟೈತೆ ಗೊತ್ತಾ, ನಾ ಗುರೂಜಿ ಸ್ವಾಮೀಜಿ ಅಂದ್ಕೂಳೆ ಜೋಕ್ ಅನ್ನಿಸ್ಬಿಡ್ತೈತೆ. ಅದು ಅಂದು ನಗಾಗ್ತಿರ್ತಾರೆ ಒಂದಿಷ್ಟು ಮಂದಿ, ಬಿಕಾಸ್ ಸೂಪರ್ಸ್ಟಿಷನ್ ಅಂತ. ಆದ್ರೆ ಏನು ಮಜಾ ಅಂದ್ರೆ, ನಮ್ಮ ದೇಶದೊಳಗೆ ಆ್ಯಕ್ಚುವಲ್ ಜೆನ್ವಿನ್ ಗುರೂಜಿಗಳನ್ನೂ ಅದಾರ, ಫೇಕ ಭಾಳ ಅದಾರ. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಸ್ವಲ್ಪ ಡಿಸ್ಟಿಂಗ್ವಿಷ್ ಮಾಡೋಕ್ಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗ್ತೈತಿ. ಸುಮ್ಮನೆ ಒಪ್ಕೊಂಡ್ಬಿಡ್ಬಾರ್ದು. ಖರೇನ ಏನೋ ಒಂದು ಸಾಧನ ಮಾಡಿ ಅವ್ರು ಆ ಲೆವೆಲಿಗೆ ಹೋಗ್ಯಾರನ, ನನ್ನ ಭವಿಷ್ಯ ಹೇಳ್ತಾರಂತ, ಫೋಟೋದಾಗ ಕಣ್ಣು ನೋಡಿ ಭವಿಷ್ಯ ಹೇಳ್ತಾರಂತ, ಹಿಂಗೆ ಏನೋ ಮಾತಾಡಿರ್ತಾರೆ. ಅವು ಖರೆ ಇರ್ಬೋದು, ಖರೆ ಇರ್ಲಿಕ್ಕಿಲ್ಲ, ಎರಡು ಪಾಸಿಬಿಲಿಟಿ ಇದಾವೆ. ಸೊ ಹಂಗೆ ಯಾರೋ ಒಬ್ಬ ಕಡೆ ಗುರೂಜಿ ಕಡೆ ಕರ್ಕೊಂಡು ಹೋಗಿ, ಹಿಂಗೆ ರೀ ನಮ್ಮ ಮಗ, ಹಿಂಗೆ ರೀ ನಮ್ಮ ಮಗಳು ಸೆಕೆಂಡ್ ಇಯರ್ ರೀ, ಈ ಸರ್ತಿ ಫೈನಲ್ ಎಕ್ಸಾಮು, ಟೆನ್ಷನ್ ಆಗ್ಬಿಟ್ಟೈತೆ ನಮಗೆ. ಅವಾಗ ನಿಮ್ಮ ಮನಸ್ಸು ಹಾಕೋತಿದ್ದೆ, ನಂಗೆ ಟೆನ್ಷನ್ ಇಲ್ಲ, ನೀ ಯಾಕೆ ಟೆನ್ಷನ್ ಮಾಡ್ಕೊಂತ. ಸೊ ಅವ್ರ ಮನ್ಯಾಗ್ನವ್ರು ಹೇಳ್ತಿರ್ತಾರೆ, ಹೋಗಿ ಕರ್ಕೊಂಡು ಹೋಗಿ, ಹಿಂಗೆ ರೀ ಸ್ವಲ್ಪ ಆಶೀರ್ವಾದ ಮಾಡಿರಿ, ಸ್ವಲ್ಪ ಎಕ್ಸಾಮ್ ಚಲೋ ಆಗೋಂಗೆ ಮಾಡಿರಿ ಅಂಥೇಳಿ. ಅವರು ಸ್ವಾಮೀಜಿ ಮನಸ್ಸು ಅನ್ಕೊತಿರ್ತಾರೆ, ನಾ ಏನು ಆಶೀರ್ವಾದ ಮಾಡೋದು, ಅವ್ರು ಅಭ್ಯಾಸ ಮಾಡಬೇಕು ಅಂತ ಒಂದು ಕಡೆ ಆತ ಅಂತಾರೆ. ಹಂಗಾರೆ ಆಶೀರ್ವಾದ ಮಾಡ್ತಾರೆ. ಸೊ ಅವರು ಜೆನ್ವಿನ್ ಒಬ್ಬರು ಸನ್ಯಾಸಿನ ಇದ್ದರು, ಅವ್ರ ಕಡೆ ಪವರ್ ಇತ್ತು. ಅವರು ನಿಮಗೆ ಹಿಂಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಎನರ್ಜಿ ಟ್ರಾನ್ಸ್ಫರ್ ಮಾಡಿ, ಕಾಂಟ್ಯಾಕ್ಟ್, ಇಫ್ ದರ್ ಈಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಗುರೂಜೀಸ್ ಹ್ಯಾಂಡ್ ಆ್ಯಂಡ್ ಯುವರ್ ಹೆಡ್ ಆ್ಯಂಡ್ ದ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫರ್ಡ್, ಇದು ಕಂಡಕ್ಷನ್ ಅಂತೀವಿ ನಾವು. ಹ್ಞೂ ರೀ. ಹತ್ರ ಬರಬೇಡ್ರಿ, ಅಲ್ಲೇ ಕೊಡ್ರಿ ನಡೀತಿತ್ತು, ನಾವು ದೂರಿಂದನೇ ಆಶೀರ್ವಾದ ಮಾಡ್ತೀವಿ ಅಂತೇಳಿ. ದೂರಿಂದ ಆಶೀರ್ವಾದ ಮಾಡಿದ್ರು ವಿತೌಟ್ ಎನಿ ಕಾಂಟ್ಯಾಕ್ಟ್ ಎನರ್ಜಿ ಟ್ರಾನ್ಸ್ಫರ್ ಆಯ್ತು ಅಂದರೆ ಇಂಡಕ್ಷನ್ ಅಂತ ಕರೀತಾರೆ. ಸೊ ಈ ಚಾಪ್ಟರ್ನೊಳಗೆ ಇಂಡಕ್ಷನ್ ಅನ್ನೋ ವರ್ಡ್ ಇದಕ್ಕೆ ಯೂಸ್ ಮಾಡ್ಯಾರಂದ್ರೆ, ನಾವಿಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಕರೆಂಟ್ ತಯಾರು ಮಾಡ್ತೀವಿ, ಕಾಂಟ್ಯಾಕ್ಟ್ ಇರೋಂಗಿಲ್ಲಲ್ಲೇ. ಹ್ಞೂ ರೀ. ವಿತೌಟ್ ಕಾಂಟ್ಯಾಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ. ಸೊ ಹಂಗಾರೆ ಈಗ ಇಬ್ಬರು ಹೆಸರು ಹೇಳಿದಾನ, ಯಾರವ ಇವಂದು ಆತ ಕೆಲಸ, ಯಾರ ಮೈಕಲ್ ಫ್ಯಾರಡೆ, ಇನ್ನೊಬ್ಬ ಯಾರು ಜೋಸೆಫ್ ಹೆನ್ರಿ. ಸೊ ಇವರಿಬ್ಬರು ಸೇರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಹೆಂಗೆ ಕಂಡುಹಿಡಿದ್ರು ಅಂಥೇಳಿ ಡಿಸ್ಕಸ್ ಮಾಡ್ಬೇಕಾರೆ ಫಸ್ಟಿಗೆ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ. ಇಬ್ಬರು ಮಾಡಿದ್ರಂತೀರ ಎಕ್ಸ್ಪೆರಿಮೆಂಟ್, ಸ್ವಲ್ಪ ಬೇರೆ ಬೇರೆ ಟೈಪ್ ಆಫ್ ಡಿವೈಸಸ್ ತೊಗೊಂಡು. ಅದರೊಳಗೆ ಫಸ್ಟ್ ವೆರಿ ಫೇಮಸ್ ಒಂದು ಎಕ್ಸ್ಪೆರಿಮೆಂಟ್ ಬರ್ತೈತಿ, ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ. ಸೊ ಈ ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟು, ಕಾಯಿಲ್ ಎಕ್ಸ್ಪೆರಿಮೆಂಟು ಎರಡೂ 10th ಸ್ಟ್ಯಾಂಡರ್ಡ್ ಒಳಗಿದ್ದು. ಮುಂದೆ ಹೇಳಿ ಸರ್, ನೀವು ಹೆಂಗೂ ಎಕ್ಸ್ಪ್ಲೇನ್ ಮಾಡ್ತೀರಿ ಇನ್ನೊಮ್ಮೆ. ಅಂದರೆ ವೆರಿ ರೀಸೆಂಟ್ಲಿ ನಮ್ಮ ರಿಲೇಟಿವ್ಸ್ 10th ಒಳಗಿದ್ದವ್ರಿಗೆ ಈ ಚಾಪ್ಟರ್ ಹೇಳಿದ್ದೇನೆ ಲಾಕ್ಡೌನ್ನೊಳಗೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂತೇನೋ ಇತ್ತು ಚಾಪ್ಟರ್ ಹೆಸರು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಳಗೆ ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ನೀವು ಅಲ್ಲಿ ಕಲ್ತಿದ್ರೂ ಇನ್ನೊಮ್ಮೆ ಇಲ್ಲಿ ಕಲಿಸ್ತೀನಿ, ನಿಮಗೆಲ್ಲ ನೆನಪೈತಿ ಅಂತಾರ ಅಂದ್ಕೊಂಡು, ಅಥವಾ ಏನೂ ನೆನಪಿಲ್ಲ ಅಂತ ಅಂದ್ಕೊಂಡು ಒಟ್ಟು ಕಲಿಸ್ತೀನಿ ಇನ್ನೊಮ್ಮೆ. ಸೊ ಈ ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಏನು ಬೇಕು, ಒಂದು ಮ್ಯಾಗ್ನೆಟ್ ಬೇಕು, ಒಂದು ಕಾಯಿಲ್ ಬೇಕು. ಏನು ಮಾಡ್ಬೇಕು, ಆಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಸೊ ಏನು ಹಂಗಂದ್ರೆ, ಇಲ್ಲೊಂದು ಕಾಯಿಲ್ ಅಂದ್ರೆ ಹಿಂಗೆ ಈ ರೀತಿ ಕಾಯಿಲ್, ಒಂದು ವೈಯರ್ ಆ ರೀತಿ ಅದನ್ನು ವೌಂಡ್ ಮಾಡ್ಯಾರ, ಹಿಂಗೆ ಸುತ್ತಾರ ಅದನ್ನು. ಹ್ಞೂ ರೀ. ಇದನ್ನು ಬೇಕಂದ್ರೆ ಹಿಂಗೂ ಮಾಡ್ಬೋದು ನಾವು. ಸ್ವಲ್ಪ ಚೇಂಜ್ ಮಾಡ್ತೀನಿ, ಹಂಗೆ ಆ ಕಡೆ ಸಿಗೋ ಅಂತ ನೋಡ್ರಿ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಏನಂದ್ರೆ ಈ ರೀತಿ ಒಂದು ಸಿಲಿಂಡ್ರಿಕಲ್ ಕಾರ್ಡ್ ಶೀಟ್ ಗತೆ ತೊಗೊಂಡು ನಾವು, ಕಾರ್ಡ್ ಶೀಟ್ ಮಟೀರಿಯಲ್ ಇರ್ತೈತಲ್ಲ,
ಅವು ಬೇರೆ ಬೇರೆ ಏನೇನೋ ಪ್ರೊಜೆಕ್ಟ್ ಆ್ಯಕ್ಟಿವಿಟಿ ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ ಶಾಲ್ಯಾಗ ಅವ್ನು ತೊಗೊಂಬಂದು ಮಾಡ್ತಿರ್ತಿರಲ್ಲ ಅಂಥದ್ದು ಅದನ್ನ ಹಿಂಗೆ ರೋಲ್ ಮಾಡಿ ಸಿಲಿಂಡ್ರಿಕಲ್ ಶೇಪ್ ಮಾಡಿರಿ ಮಾಡಿ ಇದ್ರ ಮ್ಯಾಲೆ ವೈರ್ ಸುತ್ರಿ ಹಿಂಗೆ. ಸೊ ಇದ್ರ ಮೇಲೆ ನೀವು ವೈರ್ ಸುತ್ತಬೋಂತ ಹೋಗಿ ಅಂದ್ರೆ ಅದಕ್ಕೊಂದು ಸ್ಟ್ರಾಂಗ್ ಫರ್ಮ್ ಬ್ಯಾಕ್ಗ್ರೌಂಡ್ ಸಿಗ್ತೈತಿ ಈಗ ಕಾಯಿಲಿಗೆ, ಅದು ಹಿಂಗೆ ಗಟ್ಟಿ ಕುಂದಿರ್ತೈತಿ. ಹಾಂ, ಆಮೇಲೆ ಇದ್ರ 2 ಚುಂಗ್ ಇರ್ತಾವಲ್ಲ ಆ ಕಡೊಂದು ಈ ಕಡೊಂದು. ಹಾಂ, ಇದನ್ನು ತೊಗೊಂಡೋಗಿ ಮತ್ತೇನು ಅನ್ಬೇಕು, the two ends of the wire are connected to the galvanometer. ಎದಕ್ಕೆ ಬೇಕು ಗ್ಯಾಲ್ವಾನೋಮೀಟರ್ ಇಲ್ಲಿ? ಈಗ ನಾವು ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟ್ ತಯಾರು ಮಾಡಬಹುದಾ ಅಂತ ಹೇಳಿ ನೋಡಕತ್ತೀವಿ ಅಂದರೆ ಕರೆಂಟ್ ಬಂತು ಅಂತ ಗೊತ್ತಾಗಬೇಕಲ್ಲ ನಮ್ಗೆ. ಅದಕ್ಕೆ ಗ್ಯಾಲ್ವಾನೋಮೀಟರ್ ಇತ್ತಂದ್ರೆ ಹಾಂ ಬಂತು ಅಂತ ಹೇಳ್ತಿತ್ತು. ಯಾವುದು? ಇನ್ನೊಂದು ಡಿವೈಸ್ ಬರುತ್ತೆ, ಇದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಅಮೀಟರ್ ವಿಚ್ ಈಸ್ ಆಲ್ಸೋ ಯೂಸ್ ಟು ಮೆಜರ್ ಕರೆಂಟ್. ಅಮೀಟರ್ ಸ್ವಲ್ಪ ಆಂಪಿಯರ್ಸ್ ಒಳಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ ದೊಡ್ಡ ವ್ಯಾಲ್ಯೂ ಕರೆಂಟ್ ಇರ್ತಾವಲ್ರಿ, ಸ್ಟ್ರಾಂಗ್ ಕರೆಂಟ್ ಮೆಜರ್ ಮಾಡೋಕ್ಕೆ ಅಮೀಟರ್ ಯೂಸ್ ಮಾಡ್ತಾರೆ. ವೆರಿ ಸ್ಮಾಲ್ ವ್ಯಾಲ್ಯೂಸ್ನೊಳಗೆ ಯಾವಾಗ ಕರೆಂಟ್ ಇರ್ತೈತಲ್ಲ ಗ್ಯಾಲ್ವಾನೋಮೀಟರ್ ಯೂಸ್ ಮಾಡ್ತಾರೆ. ಸೊ ಈಗ ನಮಗೆ ಗೊತ್ತಿಲ್ಲ ಇಲ್ಲಿ ಬರುವಂಥ ಕರೆಂಟ್ ದೊಡ್ಡದು ಬರ್ತಿತ್ತು ಸಣ್ಣದು ಬರ್ತಿತ್ತು, ಅಕಸ್ಮಾತ್ ಅದು ಸ್ವಲ್ಪ ಕರೆಂಟ್ ಬಂದಿತ್ತು, ನಾವಲ್ಲಿ ಅಮೀಟರ್ ಹಾಕ್ಬಿಟ್ವಿ. ಏನು ಹಾಕ್ಬಿಟ್ವಿ? ಅಮೀಟರ್ ಹಾಕ್ಬಿಟ್ವಿ. ಅದು ಡಿಫ್ಲೆಕ್ಷನ್ ತೋರಿಸ್ಲಿಲ್ಲ. ಅಮೀಟರ್ದೊಂದು ಡಿಮಾಂಡ್ ಇರುತ್ತೆ, ಇಷ್ಟಿಷ್ಟೆಲ್ಲ ಕರೆಂಟಿಗೆಲ್ಲ ನಾವು ಹೆಂಗೆಲ್ಲ ದೊಡ್ಡ ತೊಗೊಂಬರಿ ಕರೆಂಟ್ ಅಂತ ಅಮೀಟರ್ ಅದು ಅಳಗ್ಯಾಡಲಿಲ್ಲ ಅಂದ್ರೆ ನಾವು ಅನ್ಕೊಂಡ್ಬಿಡ್ತೀವಿ ನಮ್ಮ ಎಕ್ಸ್ಪೆರಿಮೆಂಟ್ ಫೇಲ್ ಆತಂತ. ಹೌದಿಲ್ರಿ? ಸೊ ಅದಕ್ಕೆ ಗ್ಯಾಲ್ವಾನೋಮೀಟರ್ ಹಾಕ್ತಾರೆ. ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟ್ ತಯಾರು ಮಾಡಬಹುದೇನೋ ಅನ್ನೋ ಪ್ರಶ್ನೆ ಇದ್ದಾಗ ಮ್ಯಾಗ್ನೆಟರ್ ಬೇಕಲ್ಲ. ಈಗಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರು ಮಾಡೋಕ್ಕೆ ಏನು ಬೇಕು? ಮ್ಯಾಗ್ನೆಟ್ ಬೇಕು. ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದನ್ನು ತೊಗೊತಾರೆ, ಬಾರ್ ಮ್ಯಾಗ್ನೆಟ್ ತೊಗೊತಾರೆ. ಹಿಂಗೆ ಇದು ಜೋರಾಗಿ ಫ್ಯಾನ್ ಹಚ್ಚಿದ್ರೆ ಒಂದು ಪ್ರಾಬ್ಲಮ್, ಸ್ವಲ್ಪ ಸಣ್ಣ ಮಾಡಿಬಿಟ್ರೆ ನಾ ಆಗಲೇ ಅದಕ್ಕೆ ಹೇಳಾಕತ್ತಿದ್ದೆ. ನೀನು ಒಂದು ಅದು ಮೈಕ್ನಾಗ ಹಾಕಿ ರೆಕಾರ್ಡ್ ಆದರೂ ಆತ ಸೌಂಡು. ಇನ್ನೊಂದು ಏನು ಗೊತ್ತಾ, ಎಲ್ಲಕ್ಕಿಂತ ಡೇಂಜರಸ್, ನಿದ್ದೆ ಬರ್ತಿರ್ತೈತಿ, ಇನ್ನಷ್ಟು ಹೆಚ್ಚಿಗೆ ಆಗ್ಬಿಡುತ್ತೆ ಅದು. ಓಕೆ, ಸೊ ಇದೊಂದು ಬಾರ್ ಮ್ಯಾಗ್ನೆಟ್. NS ಅಂದ್ರೆ ಏನದೆ? ನಾರ್ತ್ ಪೋಲ್ ಸೌತ್ ಪೋಲ್. ಸೊ ಹಿಂಗೆ ಒಂದು ಮ್ಯಾಗ್ನೆಟ್ ಮತ್ತು ಕಾಯಿಲ್ ತೊಗೊಂಡು ಅದು ಮೈಕಲ್ ಫೆರಡೆ ಆಗಿರಲಿ, ಹೆನ್ರಿ ಆಗಿರಲಿ, ಜೋಸೆಫ್ ಹೆನ್ರಿ ಎಕ್ಸ್ಪೆರಿಮೆಂಟ್ ಮಾಡ್ತಾರಂತ. ಏನು ಎಕ್ಸ್ಪೆರಿಮೆಂಟ್ ಅಂದರೆ ಇದನ್ನು ಫಿಕ್ಸ್ ಇಟ್ಟು ಕಾಯಿಲನ್ನು ಒಂದು ಕಡೆ ಫಿಕ್ಸ್ ಇಟ್ಟು ಮ್ಯಾಗ್ನೆಟನ್ನು ಮೂವ್ ಮಾಡಿ ನೋಡ್ತಾನವ. ಯಾರೋ ಫೆರಡೆ ತೊಗೊಂಬಿಡೋಣ. ಇವತ್ತು ಫ್ರೈಡೇ ಅಲ್ಲ, ಅದಕ್ಕೆ ಫ್ರೈಡೇ ಹೋದಲ್ಲಿ ಇವತ್ತು. ಹಾಂ, ಸೊ ಫ್ಯಾರಡೆ ತೊಗೊಂಡು ಫ್ಯಾರಡೆ ಈ ಮ್ಯಾಗ್ನೆಟನ್ನು ಹಿಂಗೆ ಮೂವ್ ಮಾಡಿದ. ಹ್ಞೂ ರೀ, ಯಾವಾಗ ಅವ ಮೂವ್ ಮಾಡ್ತಾನಲ್ಲ ಅವಾಗ ಈ ಗ್ಯಾಲ್ವಾನೋಮೀಟರ್ ಡಿಫ್ಲೆಕ್ಷನ್ ತೋರಿಸುತ್ತೆ. ಹ್ಞೂ ರೀ, ವೆರಿ ಗುಡ್, ಐ ಆಮ್ ಸಕ್ಸಸ್ಫುಲ್ ಅಂತ. ನಾವು ಅಷ್ಟಕ್ಕೆ ಅವ್ರಿಗೆ ಸಮಾಧಾನ ಆಗಂಗಿಲ್ಲ, ಇನ್ನು ಸ್ವಲ್ಪ ಹೆಚ್ಚಿಗೆ ತಿಳ್ಕೊಬೇಕಲ್ಲ ಅದ್ರ ಬಗ್ಗೆ ಅಂಥೇಳಿ ಈ ಮ್ಯಾಗ್ನೆಟ್ ತೊಗೊಂಡು ಫಾಸ್ಟ್ ಮೂವ್ ಮಾಡ್ತಾನೆ. ಈ ಸರ್ತಿ ಫಾಸ್ಟರ್ ಮೂವ್ ಮಾಡ್ತಾನೆ. ಅವಾಗ ಅವ್ನು ಗೊತ್ತಾಗ್ತದೆ ಗ್ಯಾಲ್ವಾನೋಮೀಟರ್ ಇನ್ನೂ ಫಾಸ್ಟಾಗಿ ಡಿಫ್ಲೆಕ್ಷನ್ ಆಗಿದ್ರೆ ಮೋರ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಅಂತ. ಅವಾಗ ಫಾಸ್ಟರ್ ದ ಮ್ಯಾಗ್ನೆಟ್ ಮೂವ್ಸ್, more is the current produced. ನೆಕ್ಸ್ಟ್ ಮ್ಯಾಗ್ನೆಟ್ ಮೂವ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡ್ತಾನೆ. ಅವಾಗ ಕರೆಂಟ್ ಪ್ರೊಡ್ಯೂಸ್ಡ್ ಸ್ಟಾಪ್, ಕರೆಂಟ್ ಬಂದ್ ಅಂತ ಹೇಳ್ತದೆ. ಯಾವುದು? ಗ್ಯಾಲ್ವಾನೋಮೀಟರ್. ಇಷ್ಟ ಆತ. ಮುಂದೇನು ಮಾಡ್ತಾನಂದ್ರವ ಮ್ಯಾಗ್ನೆಟಲ್ಲಿ ಇಡ್ತಾನೆ. ಮ್ಯಾಗ್ನೆಟನ್ನು ಫಿಕ್ಸ್ಡ್ ಇನ್ ಪೊಸಿಷನ್ ಇಟ್ಟು ಕಾಯಿಲ್ ಹಿಡಿದು ಹಿಂಗೆ ಹಿಡಿಸ್ತಾನೆ ನಿಮಗೆ. ಹ್ಞೂ ರೀ, ಟ್ರೈ ಮಾಡ್ಬೇಕಲ್ಲ ಮತ್ತೆಲ್ಲ. ಸೊ ಹಿಂಗೆ ಮಾಡಿದಾಗೂ ಅವ್ನಿಗೆ ಏನು ಗೊತ್ತಾಗುತ್ತಂದ್ರೆ ಯಾವಾಗ ಕಾಯಿಲ್ ಫಿಕ್ಸ್ ಇದ್ದು ಮ್ಯಾಗ್ನೆಟ್ ಮೂವ್ ಆದಾಗ ಏನು ರಿಸಲ್ಟ್ಸ್ ಬಂದಿದ್ವಲ್ಲ ಸೇಮ್ ರಿಸಲ್ಟ್ಸ್ ಮತ್ತು ಈಗೂ ಹಂಗೆ ಬಂದು. ಇದರಿಂದ ಏನು ಒಟ್ಟು ಇದಾತಂದ್ರೆ ಒಟ್ಟು ನೀವು ಇದನ್ನ ಮಾಡಿರಿ, ಇಲ್ಲ ಅದನ್ನು ಮಾಡಿರಿ, ಇದಂತೂ ಆಗ್ತದೆ. ಇದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರೀತಾರೆ. ಮ್ಯಾಗ್ನೆಟ್ ಹಿಂಗೆ ಮೂವ್ ಆಗಿದ್ದಕ್ಕೆ ಒಂದು ಬಾಜು ಇರುವಂಥ ಕಾಯಿಲ್ನೊಳಗೆ ಇದು ಬರೋದಕ್ಕೆ ಕರೆಂಟ್ಕಿನ ಮೊದಲು ಇನ್ನೊಂದು ಬಂದಿರ್ತದಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆಮೇಲೆ ಹೇಳ್ತೀನಿ. ಇನ್ನೊಂದು ಬಂದಿರುತ್ತೆ ಕರೆಂಟ್ಕಿನ ಮೊದಲು ಅವ್ರು ಬರ್ತಾರೆ. ಅವ್ರು ಬಂದ್ರೆ ಕರೆಂಟು ಯಾರವರು EMF ಅಂತ ಒಂದಿರುತ್ತೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರೀತಾರೆ. ಅದ್ರ ಯೂನಿಟ್ ಏನು? ನ್ಯೂಟನ್.
ನ್ಯೂಟನ್ ಸರ್ ಫೋರ್ಸ್ ಇಲ್ಲ ಅನ್ನೋದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇದೆಲ್ಲ ಗೊತ್ತದೆ ನಿಮಗೆ ಇದು ಯೂನಿಟ್ ವೋಲ್ಟ್ ಹಿಂಗಾತ ಅನ್ನೋದು ಕೆಮಿಸ್ಟ್ರಿ ಒಳಗೆ ಓ ಭಾರಿ ಆತ ಸೊ ಇರಲಿ ಸೊ ಫಿಸಿಕ್ಸ್ನೊಳಗೆ ಇನ್ನೊಂದು ಸರ್ತಿ EMF ಅನ್ನು ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ ಹ್ಞೂ ರೀ ಅಂದ್ರೆ ಕೆಮಿಸ್ಟ್ರಿ EMF ಬೇರೆ ಆನ್ಸರ್ ಇಲ್ಲ ಎರಡು ಒಂದೇ ಸೊ ಈ ಸದ್ಯ ಅಂತೂ ಕರೆಂಟ್ ಅಂತೂ ಬಂತಂತ ಕೋರಿಲ್ಲ ಹ್ಞೂ ರೀ ಆಮೇಲೆ ಇಲ್ಲಿ ನಾವು ಒಂದು ವಿಷಯ ಅಬ್ಸರ್ವ್ ಮಾಡ್ಬೇಕು ಇದನ್ನ ಈ ಒಂದು ಕೆಲಸ ಮಾಡೋಣ ರೀ ನಾವು ಮ್ಯಾಗ್ನೆಟು ಮೂವ್ ಮಾಡೋದು ಬೇಡ ಕಾಯಿಲ್ನು ಮೂವ್ ಮಾಡೋದು ಬೇಡ ಎರಡು ರೆಸ್ಟ್ನೊಳಗೆ ಇಟ್ಬಿಡು ಎರಡು ರೆಸ್ಟ್ನಾಗ ಇಟ್ಟು ನಾವು ಕ್ವಶನ್ ಏನೇದು ಗೊತ್ತಾ ನಮ್ಗೆ ಇದರಿಂದ ಮೈ ಫುಡ್ನಿಂದ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ರಿ ಹಾಂ ಸಾರಿ ಸರ್ ಕನ್ಫ್ಯೂಸ್ ಆಯ್ತು ಸರ್ ಇದು ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಕರೆಂಟ್ ಬರ್ತೈತಿಲ್ಲ ಈಗ ನನ್ನ ಒಂದು ಕ್ವಶನ್ ಇಫ್ ಐ ಡು ನಾಟ್ ಮೂವ್ ದ ಮ್ಯಾಗ್ನೆಟ್ ಇದನ್ನು ಮೂವ್ ಮಾಡಲಿಲ್ಲ ಅಂದರೆ ಮ್ಯಾಗ್ನೆಟ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರಂಗಿಲ್ಲನ ಇರುತ್ತೆ ನೀವು ಮೂವ್ ಮಾಡಿದ್ರನ್ನ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕು ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಮಕ್ಕೊಂಡಿರ್ತೈತಿ ಹೇಳಿ ಅಂದ್ಕೊಂಡು ಹಿಂಗೆ ಹೇಳ್ತೈತಿ ಹಂಗೇನಿಲ್ಲ ಹೌದಿಲ್ರಿ ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟ್ ಬರುತ್ತೆ ಅಂದ್ರೆ ಈಗ ನಾವು ರೆಸ್ಟ್ನಾಗ ಇಟ್ಟಿವಿ ಅಂತೀವಿ ಮ್ಯಾಗ್ನೆಟನ್ನು ಕಾಯಿಲನ್ನು ರೆಸ್ಟ್ನೊಳಗೆ ಇಟ್ಟಿವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಐತಿ ಇದ್ರಾಗ ಹಿಂಗೆ ನಾರ್ತ್ ಪೋಲ್ನಿಂದ ಇವು ಬಂದಿರ್ತಾವೆ ಏನಂತಾರೆ ಇವಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲೈಕ್ ವಿ ಹ್ಯಾವ್ ಸೀನ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದು ಇದ್ರಾಗ ಒಳಗೆ ಹೊಕ್ಕು ಹಿಂಗೆ ಬಂದಿರ್ತಾವೆ ಇದ್ರಾಗ ಪಾಸ್ ಆಗಿ ಬಂದಿರ್ತಾವೆ ಅವು ಕಾಯಿಲ್ನಾಗ ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟ್ ಬರ್ತೈತಿ ಅಂದ್ರೆ ಎರಡು ರೆಸ್ಟ್ನೊಳಗಿದ್ದಾಗ ಕರೆಂಟ್ ಬರೋಲ್ದಿಗಲ್ಲೇ ಈಗ ಇವಂಗೆ ಯಾರು ಫ್ಯಾರಡೇ ಗೊತ್ತಾತು ನಾ ಬರೇ ಇದನ್ನು ರೆಸ್ಟ್ನೊಳಗೆ ಇಟ್ಟರೆ ಇಲ್ಲಿ ಕರೆಂಟ್ ಬರವಲ್ದು ಇದನ್ನು ನಾನು ಮಾಡಿದ್ರಷ್ಟ ಮೂವ್ ಮಾಡಿದ್ರಷ್ಟ ಬರ್ತೈತಿ ಅಂದ್ರೆ ಅದರಿಂದ ನಾವು ಏನು ಕನ್ಕ್ಲೂಡ್ ಮಾಡ್ತಾನೆ ಕರೆಂಟ್ ಬರ್ಬೇಕಂದ್ರೆ ಅಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೇಕಂತೇನಿಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ ಇರ್ಬೇಕಂತಿಲ್ಲ ಆ ಮ್ಯಾಗ್ನೆಟಿಕ್ ಫೀಲ್ಡು ಚೇಂಜ್ ಆಗ್ತಿರ್ಬೇಕು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಲೂ ಕರೀತಾರೆ ಆ ಫ್ಲಕ್ಸ್ ಬಗ್ಗೆ ಆಮೇಲೆ ಮಾತಾಡೋಣಂತ್ರಿ ಇದಕ್ಕೆ ನಾನು ಜನರಲಿ ಪ್ರತಿ ವರ್ಷ ಒಂದು ಎಕ್ಸ್ಪೆರಿಮೆಂಟ್ ಅಂತೀನಿ ನೋಡ್ರಿ ಎಕ್ಸಾಂಪಲ್ ಹೇಳಿರ್ತಿದ್ದೆ ಆಮೇಲೆ ಆ ಎಕ್ಸಾಂಪಲ್ ನನಗೆ ಒಂದು ಲೆವೆಲ್ಲಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಈಗ ಅದು ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ಆಗೈತಿ ಇದು ಹೆಂಗಂದ್ರೆ ಇವು ಸಣ್ಣ ಕೂಸಿರ್ತಾವೆ ನೋಡ್ರಿ ಸಣ್ಣ ಕೂಸಿದ್ದಾಗ ಅವು ಹೆಂಗಿರ್ತಾವೆ ಅಂದ್ರೆ ಒಂದು ಕಡೆ ಸುಮ್ಮನೆ ಹಿಂಗೆ ಮಲಗಿಸ್ರಿ ಸುಮ್ಮ ಮಕ್ಕೊಳಂಗಿಲ್ಲ ಹಿಂಗೆ ತೊಡೆ ಮೇಲೆ ಹಾಕೊಂಡು ಹಿಂಗೆ ಮಾಡಿದೆ ಅಡ್ಡಾಡಿಸ್ಕೋ ಅಂತ ಕರ್ಕೊಂಡು ಹೋದೆ ಮಾತಾಡ್ಸೋ ಅಂತಿದ್ದೆ ಹಿಂಗೆ ಮಾಡ್ಬೇಕಾಗ್ತೈತಿ ಚೇಂಜ್ ಇರ್ಬೇಕು ಕಂಟಿನ್ಯೂಸ್ಲಿ ಒಂದ ಕಡೆ ಹಿಂಗೆ ಸುಮ್ಮ ಇತ್ತಂದ್ರೆ ಕರೆಂಟ್ ಇಲ್ಲ ಅಂತ ಹೇಳ್ತಾವೆ ತಿಳಿಯಾಗತ್ತೈತಿ ನಾನು ಹೇಳಿದ್ದು ಕಂಟಿನ್ಯೂಸ್ ಚೇಂಜ್ ಇರಬೇಕು ಸೊ ಆ ರೀತಿ ಒಂದು ನೀವು ಮ್ಯಾಗ್ನೆಟನ್ನು ಮೂವ್ ಮಾಡ್ಯಾರ ಆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡಿಸ್ಬೇಕು ಇಲ್ಲ ಅಂದರೆ ಮ್ಯಾಗ್ನೆಟ್ ಅಲ್ಲೇ ಇಡ್ರಿ ಕಾಯಿಲನ್ನು ಮೂವ್ ಮಾಡಿ ಇಲ್ಲಿ ಎರಡೂ ಏನಾಗ್ತೈತಿ ಗೊತ್ತನ ನಿಮ್ಗೆ ಇದು ನೆನಪೈತಿ ಇಲೆಕ್ಟ್ರಿಕ್ ಫ್ಲಕ್ಸ್ ಕೇಳ್ದಂಗೆ ಐತೆ ಸರ್ ಕೇಳ್ದಂಗೆ ಐತಿ ಬಯಾಲಜಿ ಒಳಗೆ ಬರ್ತೈತಿಲ್ಲ ಸರಿ ಇಲ್ಲ ಫಿಸಿಕ್ಸ್ನೊಳಗೆ ನಾ ಬರ್ತೈತಿ ನಾನು ಹೇಳೀನಿ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಥ್ರೂ ಅ ಗಿವನ್ ಏರಿಯಾ 5E ಅಂತಂದು ಬರ್ತೈತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅದ್ರ ಮೇಲೆ ಡೆರಿವೇಷನ್ ಕೂಡ ಮಾಡೀವಿ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಗಾಸ್ ಥಿಯರಮ್ ಅಂತಲೂ ಡಿಸ್ಕಸ್ ಮಾಡೀವಿ ಹಾಂ ಹಂಗೆ ಹೆಂಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಇರುತ್ತಲ್ಲ ಹಂಗೆ ಇನ್ನೊಂದು ಬರ್ತೈತಿ ಏನದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ 5B ಅಂತ ಬರೀತಾರೆ ಸರ್ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿರಲ್ಲ ಈಗ ನೋಡಿ ಸರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಹೆಂಗೆ ಬರೀತಾರೆ ರೀ 5E ಅಂದ್ರೆ ಏನು ಸರ್ ಎಲೆಕ್ಟ್ರಿಕ್ ಫ್ಲಕ್ಸ್ 5M ಅಂತ ಬರೀಬೇಕಲ್ಲ ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ B ಬರೀತಾರೆ B ಈಸ್ ದ ಸಿಂಬಾಲ್ ಯೂಸ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಞೂ ಅನ್ರಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಸಿಂಬಾಲ್ ಏನು ಮ್ಯಾಗ್ನೆಟಿಕ್ ಫೀಲ್ಡ್ಗೆ B ಇದ್ರ ಬಗ್ಗೆ ಬರೋಣ ಮತ್ತೆ ವಿಚಾರ ಮಾಡೋಣ ಅಂತ ಅದ್ರ ಬಗ್ಗೆ ಹೆಚ್ಚಿಗೆ ಓಕೆ ಈಗ ಇವಾಗ ಒಂದು ಕನ್ಕ್ಲೂಡ್ ಮಾಡ್ತಾನೆ ಫ್ಯಾರಡೆ ಅವ್ನಿಗೇನು ಗೊತ್ತಾಗ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಇದ್ದರೆ ಕರೆಂಟ್ ಬರೋದಿಲ್ಲ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಬೇಕು ಈಗ ಏನಾಗ್ತದೆ ಗೊತ್ತಾನೆ ಆ್ಯಕ್ಚುಲಿ ಈ ಸದ್ಯ ಈ ಕಾಯಿಲ್ ಒಂದು ಪರ್ಟಿಕ್ಯುಲರ್ ಪೊಸಿಷನ್ನೊಳಗೆ ನಾವು ಫಿಕ್ಸ್ ಮಾಡೀವಿ ಅಂತ ಅನ್ಕೊಳ್ಳೋಣ ಅವಾಗ ಈ ಮ್ಯಾಗ್ನೆಟ್ನಿಂದ ಈ ಕಾಯಿಲ್ನೊಳಗೆ ಒಂದು 30, 40, 50, 60 ಎಷ್ಟೋ
ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ಯಾವ ಅಂತಿಕೋರು. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಲೆಟ್ ಅಸ್ ಸೇ ಇದ್ರಾಗಿಂದ 50 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗೆ ಹೋಗ್ಯಾವ ಕಾಯಿಲ್ನೊಳಗೆ. ಎಷ್ಟು? ಏನು? ಹಾಂ. ಸೊ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಅಂತಂತಾರೆ ಅದಕ್ಕೆ. ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಈಸ್ ಅರೌಂಡ್ 50 ಅಂತ ಅನ್ಕೊಳ್ಳೋಣ. ಈಗ ನೀವು ಈ ಕಾಯಿಲನ್ನು ಮೂವ್ ಮಾಡಿರಿ, ಒಂದು ಹಿಂದರ ತಗೋರಿ ಅಥವಾ ಮುಂದರ ತಗೋರಿ. ಹಿಂದೆ ಮುಂದೆ ಅನ್ನೋ ಬದಲಿ ನಾವು ಹೆಂಗೆ ಅನ್ಬೋದು, ನಿಯರರ್ ಟು ದ ಕಾಯಿಲರ ತಗೋರಿ, ಅವೇ ಫ್ರಮ್ ದ ಕಾಯಿಲರ ತಗೋರಿ, ನಿಯರರ್ ಆರ್ ಅವೇ. ಹೆಂಗೆ ತಗೊಂಡ್ರೂ ಆ 50 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನು ಲಿಂಕ್ ಆಗಿದ್ವಲ್ಲ ಅವುಗಳ ಸಂಖ್ಯೆ ಚೇಂಜ್ ಆಗ್ತತಿಲ್ರಿ. ಲೈಕ್ ಇಫ್ ಯು ಟೇಕ್ ದ magnet closer to the coil, the number of magnetic field lines linked will increase. ಯಾಕಂದ್ರೆ ಒಂದಿಷ್ಟು ಹಿಂಗೆ ಹೊರಗೆ ಹೋಗಿರ್ತಾವ, ನೀವು ಹತ್ರ ತಗೊಂಡ್ರೆ ಇವೊಂದ್ಸತ ಅವನು ಒಳಗೆ ಹೋಗ್ತಾವ ಈಗ ಅಲ್ಲಿ. ಸೊ 50 ಇದು ಇನ್ಕ್ರೀಸ್ ಆತ, ಹ್ಞೂ ರೀ. ಅಥವಾ ಹಿಂದೆ ತಗೊಂಡ್ರೆ 50 ಇದು 40-30 ಡಿಕ್ರೀಸ್ ಆತ, ಹ್ಞೂ ರೀ. ನಮಗೆ ಕರೆಂಟ್ ಬರ್ಬೇಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಈಗ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ವಿಚಾರ ಮಾಡ್ರಿ. ಈ ಮ್ಯಾಗ್ನೆಟನ್ನ ನಾವು ಹಿಂದೆ ತೊಗೊಂಡ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗ್ತದೆ, ಏನು ಮುಂದೆ ತೊಗೊಂಡ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗ್ತದೆ? ಎರಡು ಸುಡಗಾಡ ಮಾಡ್ರಿ, ನಡಿತೈತಿ. ಮುಂದರ ತಗೋರಿ, ಹಿಂದರ ತಗೋರಿ, ಒಟ್ಟು ಚೇಂಜ್ ಆಗಬೇಕು. ಎಲ್ಲಿವರೆಗೂ ಆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ಸಿಸ್ಟ್ ಆಗ್ತೈತಲ್ಲ, ಎಕ್ಸಿಸ್ಟ್ ಆಗ್ತೈತಲ್ಲ, ಅಲ್ಲಿವರೆಗೂ ಕರೆಂಟ್ ಪ್ರೊಡ್ಯೂಸ್ ಆಗ್ತಿರ್ತೈತೆ. ಅಂದರೆ ಎಲ್ಲಿವರೆಗೂ ನೀವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿರ್ತೀರಿ ಅಲ್ಲಿ ತನಕ ಅರ್ಥ ಆಗ್ತಿರುತ್ತೆ. ನಿನ್ನೆ ಆ ಧಾರಾವಾಹಿ ಹಿಂಗ್ಯಾಕೆ ಮಾಡಿದ್ರಿ? ನಾ ಇದ್ರೆ ಹಂಗೆ ಮಾಡ್ತಿದ್ದಿಲ್ಲ ಅಂದಂಗೆ. ಏನು ಸರ್ ಏನಂದ್ರಿ, ಹಿಂಗೆ ಬಂದ್ರೆ ಹೋಗ್ತದೆ, ಹಿಂಗೆ ಹೋಗಿ ಹಿಂಗೆ ಬರೋರಾಗ ಹೋಗ್ತಾವೆ ಟಾಪಿಕ್ ಅವು, ತಿಳಿತಿಲ್ರಿ. ಸೊ ಇದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್, ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕೇಳಿದ್ರಂತಿಕೋರು ಹೆಂಗೆ ಡಿಫೈನ್ ಮಾಡ್ಬೋದು ನಾವು? ವೆನೆವರ್ ದೆರ್ ಈಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಅ ಕಾಯಿಲರ್ ಅನ್ರಿ, ವಿತ್ ಅ ಕಂಡಕ್ಟರ್ ಅಂತಾರ ಅನ್ರಿ. ಆ್ಯಂಡ್ EMF ನಾನು ಹೇಳಿದ್ದೆ ಫಸ್ಟಿಗೆ ಆ್ಯಕ್ಚುಲಿ ಇಂಡ್ಯೂಸ್ ಆಗೋದಲ್ಲೇ EMF ಬಗ್ಗೆ ಹೆಚ್ಚಿನ ಮಾಹಿತಿ. ಆಮೇಲೆ ಆ್ಯಂಡ್ EMF ಆ್ಯಂಡ್ ಹೆನ್ಸ್ ಅ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇನ್ನೊಂದು ಸರ್ತಿ ಹೇಳ್ತೇನೆ. ವೆನೆವರ್ ದೇರ್ ಈಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅನ್ರಿ, ಅಥವಾ ಬೆಟರ್ ವರ್ಡ್ ಇಲ್ಲೇ ಫ್ಲಕ್ಸ್. 10th ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದಿರ್ತಾರೆ, ಸೆಕೆಂಡ್ ಇಯರ್ನೊಳಗೆ ಸ್ವಲ್ಪ ಹೆಚ್ಚಿಗೆ ಶಾಣೆ ಆಗಿರ್ತೀರ ಅಂತ ಅಂದ್ಕೊಂಡು ಫ್ಲಕ್ಸ್ ಅಂತಾರೆ. ಅವಾಗೂ ಶಾಣೆ ಇದ್ದೀವಿ ಸರ್, ನನಗೆ ಗೊತ್ತಿಲ್ಲ. ಓಕೆ, ವೆನೆವರ್ ದರ್ ಇಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಅ ಕಾಯಿಲ್ ಆರ್ ಅ ಕಂಡಕ್ಟರ್, ಹೆಂಗಾರ ಅನ್ಬೋದು. ದೇರ್ ಈಸ್ ಅಥವಾ ದೇರ್ ಈಸ್ ಅನ್ನೋಕಿನ ಆನ್ EMF ಆ್ಯಂಡ್ ಹೆನ್ಸ್ ಅ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ಯಾವಾಗ ಆ ಕಾಯಿಲಿಗೆ ಸಂಬಂಧಪಟ್ಟ ಹಾಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬದಲಾಗುವುದು, ಅವಾಗವಾಗ ಅಲ್ಲೊಂದು EMF ಬಂದು ತದನಂತರ ಒಂದು ಕರೆಂಟ್ ಬರುತ್ತದೆ. ಇದಕ್ಕೆ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಅಂದರೆ ಅದಕ್ಕೆ ಕನ್ನಡದಾಗ ಹಂಗಂತಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಗೆ ವಿದ್ಯುತ್ ಕಾಂತೀಯ ಪ್ರೇರಣೆ. ಏರ್ಬೇಡ್ರಿ ಸರ್, ಇದು ಅರ್ಥ ಆತ್ರಿ ಏನಂತ ಹೇಳಿ. ಈ ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಸೊ ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟು, ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟು ಪರ್ಟಿಕ್ಯುಲರ್ಲಿ ನಮಗೆ ಇದು ಟಾಪಿಕ್ ನಾವು EMI ಚಾಲೂ ಮಾಡಿದ್ದ ಟು ಗೆಟ್ ಬ್ಯಾಕ್ ಟು ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್. ಹೌದಾ? ಯಾವುದಾದ್ರು ಚಾಪ್ಟರ್ ಸರಿ? ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಅಲ್ಲಿಗೆ ಹೋಗಿ ಹಾಫ್ ವೇವ್ ಫುಲ್ ವೇವ್ ರೆಕ್ಟಿಫೈಯರ್ ಅರ್ಥ ಮಾಡ್ಕೋಬೇಕು ಅಂದರೆ ಈಗ ನೆಕ್ಸ್ಟ್ ಏನು ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ನ ಹೇಳಕ್ಕೆ ಹೊಂಟಿನಲ್ಲ, ಇದ್ರ ಸಲುವಾಗಿ ಇದು ಚಲೋ ಆಗೈತಿ ಈಗ. ಹಂಗನ ಸರ್ ಮೊದಲೇ ಹೇಳ್ಬೇಕಿಲ್ರಿ, ಇಷ್ಟೊತ್ತನ ಸುಮ್ಮನೆ ಲಕ್ಷ ಕೊಟ್ಟಿವಿ ನಾವು. ಹಂಗಲ್ಲ, ಇನ್ಮೇಲೆ ಹೆಚ್ಚಿಗೆ ಲಕ್ಷ ಕೊಡ್ಬೇಕಂತ. ಸೊ ಈಗ ಏನು ಮಾಡ್ತೀನಿ ನಾನು, ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟಿಗೆ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟಿಗೆ ಏನು ಫರಕ್ ಅಂದ್ರೆ, ಈ ಮ್ಯಾಗ್ನೆಟ್ ಇತ್ತಲ್ಲ ಅದನ್ನು ತೆಗೆದು ಇದ್ರ ಬಾಜು ಇನ್ನೊಂದು ಕಾಯಿಲ್ ತೊಗೊತಾರೆ ಅಷ್ಟೇ. ಅಷ್ಟೇ ಹೋದಲ್ಲ ಸರ, ಮುಗಿತದಲ್ರಿ? ಇಲ್ಲ. ಓಕೆ, ಇನ್ನೊಂದು ಕಾಯಿಲ್ ತೊಗೊಂಡೀಗ. ಎಸ್ ಸರ್, ಥ್ಯಾಂಕ್ ಯು. ಸೊ ಇನ್ನೊಂದು ಕಾಯಿಲ್ ತೊಗೊತೀನಿ, ಅದಕ್ಕೂ ವಯರ್ ಹಾಕ್ತೀನಿ. ಇದ್ರದ್ದು ವಯರ್ದೊಂದು 2 ಚುಂಗ್ ತೊಗೊತೀನಿ. ತೊಗೊಂಡು ಇದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರೆ. ಇಲ್ಲೂ ಗ್ಯಾಲೋಮೀಟ್ರ್ ಹಾಕಿ ಹಾಕ್ಬಿಡುತ್ತೆ.
ಒಂದು ಕಡೆ ಗ್ಯಾಲ್ನೋಮೀಟ್ರ್ ಅದಕ್ಕೆ ಅಂದ್ರೆ ನಮಗೆ ಕರೆಂಟ್ ಇಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗೈತೆ, ಇದ್ರಾಗಲ್ಲ. ಹ್ಞೂ ರೀ, ಹಾಂ ಒಂದೇ ಮಾತು. ಇಲ್ಲಿ ಎಷ್ಟು ಕಾಯಿಲ್ ಅದಾವೆ? 2 ಕಾಯಿಲ್. ಸೊ ಇದ್ರೊಳಗಿನ ಒಂದೇ ಕಾಯಿಲ್ ಯಾವುದಕ್ಕೆ ನಾವು ಬ್ಯಾಟ್ರಿ ಕರೆಂಟ್ ಮಾಡಿರ್ತೀವಲ್ಲ, ಹಿಂಗೆ ಒಂದು ಕೀ ಹಾಕಿ ಇದಕ್ಕೆ ಪ್ರೈಮರಿ ಕಾಯಿಲ್ ಅಂತಾರೆ. ಏನಂತಾರೆ ಇದಕ್ಕೆ? ಪ್ರೈಮರಿ ಕಾಯಿಲ್. ಯಾವುದಕ್ಕೆ ಗ್ಯಾಲ್ವನೋಮೀಟರ್ ನೀವು ಕನೆಕ್ಟ್ ಮಾಡಿ ಅಂದ್ರೆ ವೇರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಕರೆಂಟ್ ಟು ಬಿ ಇಂಡ್ಯೂಸ್ಡ್, ಇದಕ್ಕೆ ನಾವು ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಹೈಸ್ಕೂಲ್ ಆಗ್ಬೇಕಾಗಿತ್ತು ಅದು ಇಲ್ಲ. ಆ್ಯಕ್ಚುಲಿ ಹೈಸ್ಕೂಲಿಗೂ ಸೆಕೆಂಡರಿ ಎಜುಕೇಷನ್ ಅಂತಲೂ ಕರೀತಾರೆ. ಸೊ ಇದು ಫಸ್ಟ್ ಕಾಯಿಲ್ ಯಾವುದಕ್ಕೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಪ್ರೈಮರಿ ಕಾಯಿಲ್ ಅಂತಾರೆ, ಇನ್ನೊಂದು ಕಡೆ ಸೆಕೆಂಡರಿ ಕಾಯಿಲ್ ಅಂತಾರೆ. ಇಲ್ಲಿ ಮಜಾ ಏನಂದ್ರೆ ಆಗಲೇ ಈ ಜಗದಾಗ ಏನೋ ಇತ್ತಲ್ಲೇ ಮ್ಯಾಗ್ನೆಟ್ ಇತ್ತು. ಆ ಮ್ಯಾಗ್ನೆಟ್ ಯಾಕೆ ತೊಗೊಂಡಿದ್ವಿ ನಾವಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಲ್ಲ. ಹ್ಞೂ ರೀ. ಅವಾಗ ನಾವು ಈ ಸೆಕೆಂಡರಿ ಕಾಯಿಲಿಗೆ ಹೋಗಿ ಹೇಳ್ತೀವಿ, ನೋಡಿ ಸೆಕೆಂಡರಿ ಕಾಯಿಲ್ ನಿನ್ನೊಳಗೆ ಮತ್ತೆ ಇನ್ನೊಮ್ಮೆ ಕರೆಂಟ್ ತಯಾರು ಮಾಡ್ತೀವಿಲೆ ಅಂತ ಹೇಳಿ. ಅವಾಗ ಇದು ಕೇಳುತ್ತೆ, ಹಾಂ ತಯಾರು ಮಾಡಿ, ಮತ್ತು ಮ್ಯಾಗ್ನೆಟಲ್ಲೇ ಐತಿ, ಅದನ್ನು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡ್ತೀನಿ ಅವಾಗ ಕರೆಂಟ್ ಬರುತ್ತೆ ಅಂತ ಹೇಳಿದ್ದಿ ಅಂತದಿತ್ತು. ಅವಾಗ ನಾವು ದೊಡ್ಡ ಶಾಣೆ ಮಾಡ್ದಂಗೆ ಮಾಡೋಕ್ಕೆ ಹೋಗ್ಬೇಡ, ನಿನಗೆ ಒಟ್ಟು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡಿಸ್ಬೇಕಿಲ್ಲ, ನಾ ಎಲ್ಲ ಮಾಡಿಸ್ತೀನಿ ಅಂತ ನಾವು ಹೇಳ್ಬೇಕು ಅದಕ್ಕೆ. ಅವಾಗ ಅದು ಹೇಳುತ್ತೆ, ಅಲ್ಲೋ ಮತ್ತು ಮ್ಯಾಗ್ನೆಟ್ ಸುಮ್ಮ ಕೊಡ್ತೀನ ಅಂತ ನಾವೆಲ್ಲ ಮಾಡ್ತೀವಿ. ನಾವು ಆರ್ಸ್ಟೆಡ್ ಫ್ಯಾನ್ಸ್. ಆರ್ಸ್ಟೆಡ್ ಏನು ಹೇಳಿದ್ದ? ಕರೆಂಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮ್ಯಾಗ್ನೆಟ್ ನಾವು ಎಲ್ಲರ ಗತೆ ಸಾದಾ ಪೀದ ಮ್ಯಾಗ್ನೆಟ್ ತೊಗೊಂಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಕರೆಂಟ್ ತೊಗೊಂಡು ಬ್ಯಾಟ್ರಿ ಕನೆಕ್ಟ್ ಮಾಡಿದ ಕೀ ಹಾಕಿ ಇಲ್ಲಿ ಕರೆಂಟ್ ಪಾಸ್ ಮಾಡಿ, ಅವಾಗ ಇಲ್ಲಿ ಕರೆಂಟ್ ಪಾಸ್ ಮಾಡಿದ ಕೂಡಲೇ ಈ ವೈರ್ನಾಗ ಹೆಂಗೆ ಕರೆಂಟ್ ಮೂವ್ ಹಾಕೊಂತ ಹೋಗ್ತದಲ್ಲ, ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಾವೆ ಈಗ. ಬಿಕಾಸ್ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕರೆಂಟ್ನಿಂದ ಬಂದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೋಗಿ ಇದ್ರ ಜೋಡಿ ಲಿಂಕ್ ಆಗ್ತವೆ ಈಗ. ಅಂದ್ರೆ ದಿಸ್ ಕಾಯಿಲ್ ಈಸ್ ಆ್ಯಕ್ಚುಲಿ ವರ್ಕಿಂಗ್ ಲೈಕ್ ಅ ಮ್ಯಾಗ್ನೆಟ್ ಓನ್ಲಿ. ಸರ್ ನಾವು ಒಂದು ಕ್ವಶನ್ ಕೇಳ್ತೀವಿ, ತಪ್ಪು ತಿಳ್ಕೊಬೇಡಿ ಸರ್ ನೀವು. ಈ ಮ್ಯಾಗ್ನೆಟ್ ಇತ್ತಲ್ಲ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರಾಕತ್ತದಿಲ್ಲ ಅದರಿಂದ, ಮತ್ತೆ ಯಾಕೆ ಬೇಕಾಗಿತ್ತು ಸುಳ್ಗಾಡು? ಅದನ್ನು ತಗೋದಿಟ್ಟು ಇದರಿಂದನೂ ಮ್ಯಾಗ್ನೆಟಿಕ್, ಇದರಿಂದನೂ ಬರ್ತಾವೆ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಓಕೆ ನಾವು ಒಪ್ಕೊಂತೀವಿ, ಹೌದು. ಅದು ಹಂಗೆ ಯಾಕೆ ಬೇಕಾಗಿತ್ತದ? ಅವಶ್ಯಕತೆ ಏನಿತ್ತು? ಇದನ್ನು ತೆಗೆದು ಮ್ಯಾಗ್ನೆಟ್ ತೆಗೆದು ಇದನ್ನು ಹಾಕಿ ಅದರಿಂದ ಸ್ವಲ್ಪ ಶಾಣ್ಯಾದಿನ ಅಂತ ತೋರಿಸ್ಕೊಂತೇವೆ. ಅವ ಫ್ಯಾರಡೆ ಹಂಗೆ ಮಾಡಾಕತ್ತಾನ? ಇಲ್ಲ. ಆ್ಯಕ್ಚುಲಿ ಕಮರ್ಷಿಯಲ್ ಪರ್ಪಸ್ಗೆ ನಾವು ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀವಲ್ಲ, ಈಗ ನಾವು ಆಗ್ಲಿಂದ ಹೇಳಾಕ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್, ಆಮೇಲೆ ಎಂಥಲ್ಲೆಲ್ಲ ಕಡೆ, ಆಮೇಲೆ ಟ್ರಾನ್ಸ್ಫಾರ್ಮರ್ ಅಂತ ಬರ್ತಾವೆ, ಕೇಳಿರೇನು? ನೋಡಿ ಸರ್ ಪಿಕ್ಚರ್ ಚೊಲಿತ. ಅದ್ರಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಲ್ಲ, ಟ್ರಾನ್ಸ್ಫಾರ್ಮರ್ ಅಂಥೇಳಿ ಓಡಿ ಉಣ್ಯಾಗ ಇಟ್ಟಿರ್ತಾರೆ ಅವು. 2 ಹಿಂಗೆ ಲೈಟಿನ ಕಂಬದ ಗತ್ತೆ ಕಂಬ, ಅದ್ರ ನೋಡು ಒಂದು ಹಸಿರು ಡಬ್ಬಿ ಇರ್ತೈತೆ ಮೆಟಲ್ ಇದ್ದು, 440 ವೋಲ್ಟ್ ಡೇಂಜರ್ ಅಂತ ಬಂದಿರ್ತಾರಲ್ಲ, ನೋಡಿರಿ ಟ್ರಾನ್ಸ್ಫಾರ್ಮರ್ಸ್. ಬೇಕಾದ್ರೆ ಹೋಗ್ಬೇಕಾರೆ ಈಗ ಬಸ್ನಾಗ ಬಸ್ ಚಲೋ ಆಗ್ಯಾವ ಹೋಗಲ್ಲ ನೀವು, ಹೋಗ್ಬೇಕಾರೆ ಅದು ಹಾದಾಗ ಹಿಂಗೆ ನೋಡ್ಕೊಂತ ಹೋಗ್ರಿ, ಹಾಂ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಹಿಂಗೆ ನೋಡ್ಕೊಂತ ಹೋಗ್ರಿ ಟ್ರಾನ್ಸ್ಫಾರ್ಮರ್. ಅಲ್ಲಿ ಎಲ್ಲ ಕಡೆ ಈ ಮ್ಯಾಗ್ನೆಟ್ ಯೂಸ್ ಆಗಂಗಿಲ್ಲ, ಇದೇ ಯೂಸ್ ಆಗ್ತೈತಿ ಕಮರ್ಷಿಯಲ್ ಪರ್ಪಸ್ಸಿಗೆ. ಹ್ಞೂ ಅದನ್ನು ಹೇಳ್ತೀನಿ ನಮ್ಮ ಮುಂದೆ. ಹಾಂ ಈಗೇನೀಗ ಇದ್ರಾಗ ಕರೆಂಟ್ ಇದನ್ನ 2 ರೀತಿ ಮಾಡ್ತಾರೆ. ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟನ್ನು 2 ರೀತಿ ಮಾಡ್ತಾರೆ ರೀ. ಮತ್ತು ಒಂದೇ ರೀತಿ ಹೆಂಗೆ ಗೊತ್ತನ, ಇದರ ಕರೆಂಟ್ ಪಾಸ್ ಮಾಡೋಕೆ ಬಿಟ್ಟು ಆಗಲೇ ಮ್ಯಾಗ್ನೆಟ್ ಹಿಂಗೆ ನಮ್ಮ ಇದಾಗಬೇಕಲ್ಲ, ಈಗ ಅದು ಚೇಂಜ್ ಆಗ್ಬೇಕಲ್ಲ. ಸೊ ಚೇಂಜ್ ಆಗ್ಬೇಕಲ್ಲ ಅಂಥೇಳಿ ಇದನ್ನ ಹಿಡಿದು ಇಡೀ ಕಾಯಿಲ್ ಹೆಂಗೆ ಅಳಿಗಾಡಿಸ್ತಾರೆ. ಹ್ಞೂ ರೀ. ಅಥವಾ ಇನ್ನೊಂದು ಏನು ಮಾಡ್ಬೋದು, ಇದು ಕೀ ಇರ್ತೈತೆ ನೋಡ್ರಿ, ಇದನ್ನು ಆನ್ ಆಫ್ ಮಾಡ್ಬೋದು. ಏನು ಮಾಡೋಂಗೆ ಆಗ್ತೈತಿ ಮಾಡಿದ್ರೆ. ಈಗ ಆನ್ ಮಾಡಿದ ಕೂಡ ಏನು ಬಂತು? ಕರೆಂಟ್ ಸುತ್ತಲೂ ಏನು ಬಂತು? ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಜೋಡಿ ಲಿಂಕ್ ಆಗ್ತಿಲ್ಲ ರೀ. ನೀವು ಆಫ್ ಮಾಡಿಬಿಟ್ರೆ ಕರೆಂಟ್ ಹೋತಿಲ್ಲ ಇದ್ರಾಗ, ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೋದ್ವಿ ಇಲ್ಲ, ಈಗ ಚೇಂಜ್ ಆಗ್ತಿಲ್ಲ ಒಟ್ಟು. ಸೊ ಆನ್ ಆಫ್ ನೀವು ಮಾಡ್ಕೊಂತ ಹೋದ್ರೆ ಇದ್ರೊಳಗೆ ಕರೆಂಟ್ ಪ್ರೊಡ್ಯೂಸ್ ಹಾಕೋಂತ ಇರ್ತೈತೆ. ಆನ್ ಆಫ್ ಮಾಡ್ಬೇಕಂತಲ್ಲ, ಇವನ್ ಯು ಕ್ಯಾನ್ ವೇರಿ ದ ಕರೆಂಟ್. ಲೈಕ್ ಇಲ್ಲಿ 1 ಆಂಪಿಯರ್ ಕರೆಂಟ್ ಬರಾಕತ್ತೈತಿ ಕೊಡು ಸ್ಟಾರ್ಟಿಂಗ್, ಒಂದು ರಿಯೋಸ್ಟಾಟ್ ಸುಡುಗಾಡು ಯೂಸ್ ಮಾಡಿ 1 ಆಂಪಿಯರ್ ಇದ್ದು 2 ಆಂಪಿಯರ್ 3 ಆಂಪಿಯರ್ 4 ಆಂಪಿಯರ್ ಮತ್ತು 3 ಆಂಪಿಯರ್ 2 ಆಂಪಿಯರ್ 1 ಆಂಪಿಯರ್ 2 ಆಂಪಿಯರ್ 3 ಆಂಪಿಯರ್ 4 ಆಂಪಿಯರ್ ಚೇಂಜ್ ಮಾಡಿರಿ ಒಟ್ಟು. ಏನು ಎಲ್ಲೇ ಪ್ರೈಮರಿ ಕಾಯಿಲ್ನಾಗ. ಸೊ ಈ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇದೇನು ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ನಾವು ಕಲಿಯಾಕತ್ತೀವಲ್ಲ, ಇದ್ರಾಗ ಏನು ಹೇಳ್ತೀವಿ ನಾವು ಅಂದ್ರೆ, ವೆನ್ ಎವರ್ ಕರೆಂಟ್ ಚೇಂಜಸ್ ಇನ್ ಒನ್ ಕಾಯಿಲ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ನೇಬರಿಂಗ್ ಕಾಯಿಲ್ ಚೇಂಜಸ್ ಆ್ಯಂಡ್ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಸೆಕೆಂಡರಿ ಕಾಯಿಲ್. ಹ್ಞೂ ರೀ. ಇದರಲ್ಲಿ ಕರೆಂಟಿನ ಬದಲಾವಣೆ ಮಾಡಿ ಅದರಲ್ಲಿ ಕರೆಂಟ್ ಬರೋ ಹಂಗೆ ಮಾಡೋದಕ್ಕೆ ಇದು ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಈ ಫಿನಾಮಿನನ್ನಿಗೆ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರೀತಾರೆ.
ಒಂದು ಕೆಲಸ ಮಾಡಿರಿ, ಆ ಚಾಪ್ಟರ್ನಾಗ ಹಂಗೆ ಪೇಜ್ ಹಿಂಗೆ ಮುಂದೆ ಹೋಗಿ ಅಂತ ಹೋಗ್ರಿ, ಸೆಲ್ಫ್ ಇಂಡಕ್ಷನ್ ಮ್ಯೂಚುವಲ್ ಇಂಡಕ್ಷನ್ ಅಂತ ಸಿಗ್ತಾವೆ. ಮ್ಯೂಚುವಲ್ ಇಂಡಕ್ಷನ್ ಅಂತ ಟಾಪಿಕ್ ಯಾರಿಗೆ ಸಿಗ್ತಾರ ಅವ್ರ ಪೇಜ್ ನಂಬರ್ ಹೇಳ್ಬೇಕು. 71 ಅಂತ ನೋಡ್ರಿ, ಪೇಜ್ ನಂಬರ್ 71 ಒಳಗೆ ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಅಂದ್ರೇನು, ಇದರೊಳಗೆ ಒಂದು ಕಾಯಿಲ್ನೊಳಗೆ ಕರೆಂಟ್ ಪಾಸ್ ಮಾಡಿ ಇನ್ನೊಂದು ಕಾಯಿಲ್ನೊಳಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಾಡಿಸಿ ಆ ಸೆಕೆಂಡರಿ ಕಾಯಿಲ್ನೊಳಗೆ ಕರೆಂಟ್ ಬರುವಂಗೆ ಮಾಡೋದಕ್ಕೆ ಏನು ಕರೀತಾರೆ? ಮ್ಯೂಚುವಲ್ ಇಂಡಕ್ಷನ್. ಕಾಯಿಲ್ ಆ್ಯಂಡ್ ಮತ್ತೆ ಸರ್ತಿ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಹ್ಞೂ ರೀ. ಟ್ರಾನ್ಸ್ಫಾರ್ಮರ್ ಅಂತ ನಾವು ಕಲಿತೀವಿ, ಅದ್ರಾಗ ಮ್ಯೂಚುವಲ್ ಇಂಡಕ್ಷನ್ ಆಗ್ತೈತಿ. ಹಾಫ್ ವೇವ್ ರೆಕ್ಟಿಫೈಯರ್ ಫುಲ್ ವೇವ್ ರೆಕ್ಟಿಫೈಯರ್ಗೆ ನಾವು ವಾಪಸ್ ಹೋಗ್ತೀವಲ್ಲ, ಅಲ್ಲಿನೂ ಮ್ಯೂಚುವಲ್ ಇಂಡಕ್ಷನ್ ಆಗುತ್ತೆ.